ಎಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತವನ್ನು ಕೊಡ್ತಾ ಇವತ್ತೊಂದು ಸೆನ್ಸೇಷನಲ್ ನ್ಯೂಸ್ ಅಂತಾನೆ ಕರಿಬಹುದು ಅಥವಾ ಆಲ್ ಟೈಮ್ ಎವರ್ಗ್ರೀನ್ ಸೆನ್ಸೇಷನ್ ನ್ಯೂಸ್ ಅಂತಾನೆ ಕರಿಬಹುದು. ಆ ರೀತಿಯ ಟಾಪಿಕ್ ಅನ್ನ ನಿಮ್ಮ ಮುಂದೆ ತಂದಿದ್ದೀವಿ. ತುಂಬಾ ದಿನದ ನಂತರ ನಮ್ಮ ಚೇತನ ಸಿಂಚನ ಯೂಟ್ಯೂಬ್ ಚಾನಲ್ ಇಂದ ವಿಡಿಯೋಗಳು ಅಪ್ಲೋಡ್ ಆಗಿರ್ಲಿಲ್ಲ. ಅದಕ್ಕೋಸ್ಕರ ಒಂದು ಇದೇ ವಿಡಿಯೋ ಅಪ್ಲೋಡ್ ಆಗಬೇಕು ಅಂತ ಮೋಸ್ಟ್ಲಿ ಎಲ್ಲೊಂದು ಕಡೆ ಪ್ಲಾನ್ ಇತ್ತು ಅನ್ಸುತ್ತೆ. ಸೊ ಆ ಉದ್ದೇಶಕ್ಕೆ ಅದೇ ಪ್ಲಾನ್ ನಲ್ಲಿ ಈ ವಿಡಿಯೋವನ್ನ ತರಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಎಲ್ಲರೂ ಕೂಡ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಬಗ್ಗೆ ಕಾಮೆಂಟ್ ಗಳನ್ನು ಕೊಡ್ಬೇಕಾದ್ರೆ ಮಾಡಬಹುದು ಅಂತ ಹೇಳ್ತಾ ಈಗ ಆರಂಭ ಮಾಡೋಣ. ಮೊದಲನೇದಾಗಿ ವಿಡಿಯೋ ಸೆನ್ಸೇಷನ್ ನ್ಯೂಸ್ ಅಥವಾ ಸೆನ್ಸೇಷನ್ ಟಾಪಿಕ್ ಯಾವ್ದಪ್ಪ ಅಂತಂದ್ರೆ ದೇವರು, ಗಾಡ್. ದೇವರು ಇದಾನ ಇಲ್ವಾ, ಇದ್ರೆ ಎಲ್ಲಿದ್ದಾನೆ, ಹೇಗಿದ್ದಾನೆ, ಏನ್ ಮಾಡ್ತಿದ್ದಾನೆ, ಈ ರೀತಿಯ ಪ್ರಶ್ನೆಗಳೊಂದಿಗೆ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲದಾಗಿ ರಘು ಸರ್ ಪರಿಚಯವನ್ನ ಫಸ್ಟ್ ಮಾಡ್ಕೊಳ್ಳೋಣ, ನಂತರ ಮೇಘಾ ಅವರ ಪರಿಚಯ ಮಾಡ್ಕೊಳ್ಳೋಣ, ನಂತರ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ, ಮತ್ತೊಮ್ಮೆ ಸ್ವಾಗತ ಎಲ್ಲರಿಗೂ ಕೂಡ. ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ದೇವರು ಅಂತಕ್ಕಂಥ ವಿಷಯ ಅದು ನೌ ಅಂಡ್ ಎವರ್. ಸೊ ಅಂತ ವಿಷಯದ ಬಗ್ಗೆ ನಾವು ಇವತ್ತು ಮಾತಾಡ್ಲಿಕ್ಕೆ ಆರಂಭ ಮಾಡ್ತಾ ಇದ್ದೀವಿ. ಸೊ ನಿಮ್ಗೆಲ್ಲರೂ ಕೂಡ ಕಾತರ ಕುತೂಹಲ ಇದ್ದೇ ಇರುತ್ತೆ ಅಂತ ನಮಗೆ ಗೊತ್ತು. ಸೊ ಹಾಗಾಗಿ ಒಂದು ಸಣ್ಣ ವಿಡಿಯೋ ನಿಮಗೋಸ್ಕರ ನಾವು ತರ್ತಾ ಇದ್ದೀವಿ. ನಿಮ್ಗೆಲ್ಲರೂ ಕೂಡ ಇದಕ್ಕೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಗೊತ್ತಿರಬಹುದು, ನನ್ನ ಹೆಸರು ಮೇಘ. ನಾವಿವತ್ತು ಮಾಡ್ತಾ ಇರುವಂತಹ ಒಂದು ವಿಡಿಯೋ ಎಲ್ರಿಗೂ ಕೂಡ ಕುತೂಹಲ ಮೂಡಿಸುವಂತಹ ವಿಡಿಯೋ. ಯಾಕಂದ್ರೆ ನಮ್ಗೆಲ್ರಿಗೂ ಒಂದ್ ಕಡೆ ಕನ್ಫ್ಯೂಷನ್ ಇದ್ದೇ ಇದೆ. ದೇವರು ಇದನೋ ಅಥವಾ ಇಲ್ವೋ, ಇದ್ರೂ ಕೂಡ ಹೇಗಿರಬಹುದು ಅನ್ನೋ ಒಂದು ಪ್ರಶ್ನೆ ಚಿಕ್ಕ ಮಗುವಿಂದ ದೊಡ್ಡವರ್ವರ್ಗು ಕೂಡ ತುಂಬಾನೇ ಕಾಡ್ತಾ ಇರುವಂತಹ ಪ್ರಶ್ನೆ. ಅದಕ್ಕೆಲ್ಲದಕ್ಕೂ ಕೂಡ ನಾವಿವತ್ತು ಉತ್ತರನ ಹುಡುಕೋಣ ಅಂತ ಹೇಳ್ತಾ ನಮ್ಮ ಈ ಒಂದು ಸಣ್ಣ ಪ್ರಯತ್ನ ಯಶಸ್ವಿ ಆಗ್ಲಿ ಅಂತ ಹೇಳ್ತಾ ನಾವು ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀವಿ ಅಷ್ಟೇ. ಮೊದಲು ದೇವರು ಅಂತ ಪ್ರಶ್ನೆ ಬರ್ತಿದ್ದಂಗೆ ನನಗೆ ಯಾವಾಗ್ಲೂ ಸದಾ ನೆನಪಾಗುವಂತಹ ಸಾಲು ಅಂತಂದ್ರೆ ನಮ್ಮ ಪೂತಿ ನರಸಿಂಹಾಚಾರ್ಯ ಅವರು. ಯಾವ್ದಪ್ಪ ಅದು ಅಂತಂದ್ರೆ ದೇವ ಬೊಂಬೆ. ತುಂಬಾ ಅದ್ಭುತವಾದ ಸಾಲು. ಆ ಸಾಲಿನ ಕೊನೆಯ ಒಂದು ಎಂಡಿಂಗ್ ಟೈಟಲ್ ಇದು. ದೇವ ಬೊಂಬೆ ಪೂಜೆ ಆಟ ಭಕ್ತಿ ಸೋಜಿಗ. ದೇವ ಬೊಂಬೆ ಪೂಜೆ ಆಟ ಭಕ್ತಿ ಸೋಜಿಗ. ಇದು ನೋಡ್ತಿದ್ದಂಗೆ ಪೂತಿ ನರಸಿಂಹಾಚಾರ್ಯ ಅವರು ಮೇಲ್ಕೋಟೆಯಲ್ಲಿ ಹುಟ್ಟಿದಂತವ್ರು, ಚಲನಾರಾಯಣ ಸ್ವಾಮಿಯ ಸನ್ನಿಧಿಯಲ್ಲಿ ಬೆಳೆದಂತವ್ರು, ಅವರು ಈ ರೀತಿಯ ಕಾವ್ಯವನ್ನ ಅಥವಾ ಕವನವನ್ನ ಬರೆದಿದ್ದಾರೆ ಅಂತಂದ್ರೆ ದೇವ್ರ ಬಗ್ಗೆ ಅವ್ರ ಅಭಿಪ್ರಾಯ ಏನಾಗಿತ್ತು ಅಂತ ಒಂಚೂರು ಯೋಚನೆ ಮಾಡೋಣ. ಫಸ್ಟ್ ನಮ್ಮೆಲ್ಲರ ಥಾಟ್ಸು, ಆಲೋಚನೆಗಳು, ನಮ್ಮೆಲ್ಲರ ಯೋಚನೆಗಳು, ನಮ್ಮೆಲ್ಲರ ಒಂದು ಸಂತೃಪ್ತಿಯ ಭಾವನೆಗಳು ಎಲ್ಲವೂ ಕೂಡ ಮೂರ್ತ ಸ್ವರೂಪದಲ್ಲಿ ಇರಬೇಕು ಅನ್ನುವಂತಹ ಥಿಂಕಿಂಗ್ ಅಲ್ಲಿ ಪೂತಿ ನರಸಿಂಹಾಚಾರ್ಯ ಬರೆದವರು ಅಂತ ಅನ್ಸುತ್ತೆ. ಯಾಕೆಂದ್ರೆ ದೇವರು ಬೊಂಬೆ ಅಥವಾ ದೇವ ಬೊಂಬೆ ಅಂತ ಹೇಳಿದ್ದಾರೆ. ನಾವು ಯಾವುದೇ ಒಂದು ದೇವರನ್ನ ಪೂಜಿಸಬೇಕು ಅಂದ್ರೆ ಒಂದು ಮೂರ್ತ ಸ್ವರೂಪದಲ್ಲಿ ಪೂಜಿಸ್ತೀವಿ. ಅದು ಗಣೇಶ ಆಗಿರ್ಬೋದು, ಈಶ್ವರ ಆಗಿರ್ಬೋದು, ವಿಷ್ಣು ಆಗಿರ್ಬೋದು, ಅಥವಾ ಅಲ್ಲ ಅವರ ಒಂದು ಸಿಗ್ನಲ್ ಆಗಿರ್ಬೋದು, ಅಥವಾ ಕ್ರಾಸ್, ನಮ್ಮ ಕ್ರಿಶ್ಚಿಯನ್ ಕ್ರಾಸ್ ಸಿಗ್ನಲ್ ಆಗಿರ್ಬೋದು, ಅಥವಾ ಬುದ್ಧನ ಮೂರ್ತಿ ಆಗಿರಬಹುದು, ಅಥವಾ ಇನ್ನು ಸಿಖ್ ಗ್ರಂಥ ಸಾಹೇಬ್ ಆಗಿರ್ಬೋದು. ಒಟ್ಟು ಒಂದು ಬೊಂಬೆಯ ರೀತಿಯಲ್ಲಿ ನಾವು ದೇವರನ್ನ ಸಾಕ್ಷಾತ್ಕರಿಸಿಕೊಳ್ತೀವಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನಿರ್ಬೋದು ಅಂತ ತಿಳ್ಕೊಳ್ಳೋಣ. ಈಗ ದೇವ ಬೊಂಬೆ ಆಕ್ಚುಲಿ ಹೌದು, ದೇವ ಬೊಂಬೆ ಅಂದ ತಕ್ಷಣ ಈಗ ಏನಾಗುತ್ತಪ್ಪ ಅಂತಂದ್ರೆ ಒಂದು ಮಗು ಒಂದು 7-8 ತಿಂಗಳು ಅಥವಾ 1 ವರ್ಷ ಆಗಿರ್ತಕ್ಕಂಥ ಮಗುವನ್ನ ನಾವೇನಾದ್ರು ನಮ್ಮನೆ ದೇವ್ರ ಮನೆಗೆ ಏನಾದ್ರು ಬಿಟ್ರೆ ಆ ಮಗು ಅಲ್ಲಿರ್ತಕ್ಕಂಥ ಎಲ್ಲಾ ವಸ್ತುಗಳನ್ನು ತೆಗೆದು ಒಂದ್ ಕಡೆಯಿಂದ ಒಂದ್ ಕಡೆ ಆಗುತ್ತೆ. ಅಂದ್ರೆ ಆ ಮಗುಗೆ ಅದ್ರಲ್ಲಿರ್ತಕ್ಕಂಥ ವಸ್ತುಗಳೆಲ್ಲ ಆಟ ಸಾಮಾನುಗಳ ತರ ಕಾಣ್ತವೆ. ಈಗ ಪೂಜಿನ ಅವ್ರು ಹೇಳಿದ್ದು ಅದನ್ನೇ ಕೂಡ ದೇವ ಬೊಂಬೆ ಅಂತ. ಸೊ ಆದ್ರೆ ಇಲ್ಲಿ ಇನ್ನೂ ಒಂದು ಮಾತು ಬರುತ್ತೆ. ಅಂದ್ರೆ ಈಗ ನಮ್ಮ ಯೋಚನೆ ಅಂದ್ರೆ ನಮ್ಮ ದೇವರು ಅಂತ, ಅಥವಾ ನಾವೇನು ತಿಂತೀವೋ ಅದು ನಮ್ಮ ದೇವರಿಗೆ ಇರ್ತಕ್ಕಂಥ ಪ್ರಸಾದ ಅಂತ. ಹಾಗಾದ್ರೆ ಈಗ ದೇವರನ್ನ ನಾವು ಯಾವ ರೀತಿಯೆಲ್ಲ ಕಾಣಬಹುದು ಅಂತ. ಯಾಕಂದ್ರೆ ದೇವರು ಅಂತಕ್ಕಂಥ ಕಲ್ಪನೆ ಎಲ್ಲರ ತಲೆನಲ್ಲೂ ಮಿಂಚಿ ಯಾರಿಗೂ ಕಾಣಿಸ್ದೇ ಇರ್ತಕ್ಕಂಥದ್ದು, ಅಥವಾ ಎಲ್ಲರೂ ಒಪ್ಪಿ ಯಾರಿಗೂ ಗೊತ್ತಾಗದೇ ಇರ್ತಕ್ಕಂಥದ್ದು. ಈಗ ದೇವರು ಅಂತಕ್ಕಂಥ ಕಲ್ಪನೆ ಹೇಗಿದೆ ಈಗ ಎಲ್ಲರೂ ಗೊತ್ತು. ಈಗ ಈ ಭೂಮಿ ಮೇಲೆ ಹುಟ್ಟಿರ್ತಕ್ಕಂತಹ ಮನುಷ್ಯ
ಏನು 750 ಕೋಟಿ 800 ಕೋಟಿ ಬೊಮ್ಮೆ ಇದ್ದಾರೆ, ಅಥವಾ 700-800 ಕೋಟಿ ಭೂಮಿಯಿಂದ ಹೋಗಿದಾರಲ್ಲ, ಅವರೆಲ್ಲರೂ ಕೂಡ ಅವರು ದೇವರನ್ನು ನಂಬಿದ್ರು ಆಸ್ತಿಕರಾಗಿದ್ರು ಅದು ನಾಸ್ತಿಕರಾಗಿದ್ರು. ಆದ್ರೆ ದೇವರು ಅಂತಕ್ಕಂತ ಒಂದು ಕಲ್ಪನೆ ಅಂತೂ ಸ್ಪಷ್ಟವಾಗಿತ್ತು. ಅದ್ರ ಸದ್ಯ ಇದು ಯಾರೋ ನ್ಯೂಟನ್ ಲೈಫ್ ಅಲ್ಲಿ ನಡೆದಿದ್ದು ಅಂತ ಒಂದು ಘಟನೆಯನ್ನ ಹೇಳ್ತಾರೆ. ಏನಂತಂದ್ರೆ ಯಾರೋ ಒಬ್ಬ ನಾಸ್ತಿಕ ನ್ಯೂಟನ್ ಅವ್ರನ್ನ ಮೀಟ್ ಮಾಡ್ಲಿಕ್ಕೋಸ್ಕರ ನ್ಯೂಟನ್ ಅವ್ರನ್ನ ಉಳ್ಕೊಂಡು ಮನೆಗೆ ಬರ್ತಾರೆ. ನ್ಯೂಟನ್ ಅವರು ಲ್ಯಾಬ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆ ಲ್ಯಾಬ್ ಅಲ್ಲಿ ಅವಾಗ ತಾನೇ ಅವರು ಈ ಸೋಲಾರ್ ಸಿಸ್ಟಮ್ದು ಒಂದು ಇದನ್ನ ಮಾಡನ್ನ ರೆಡಿ ಮಾಡಿಟ್ಟಿರ್ತಾರೆ. ಈಗ ಸೋಲಾರ್ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ, ಈಗ ಅರ್ತ್ ಹೇಗೆ ರೊಟೇಟ್ ಆಗ್ತಾ ಇದೆ, ಈ ಒಂದು ಥಿಯರಿನ ಪ್ರಪೋಸ್ ಮಾಡಿದಂತಹ ಒಂದು ಟೈಮ್ ಅದು. ಅವ್ರು ಬಂದಾಗ ಮಾಡೆಲ್ ಇಟ್ಟಿರ್ತಾರೆ, ಇವ್ರು ಹುಡ್ಕೊಂಡ್ ಬರ್ತಾರೆ. ಇವ್ರು ಯಾರು ಒಬ್ಬ ಒಳ್ಳೆ ಅವರು ಮೊಬೈಲ್ ಆಪರೇಟರ್ ಇರ್ತಾರೆ ಅನ್ಸುತ್ತೆ, ಆ ತರದಲ್ಲಿ ಬಂದಿರ್ತಾರೆ ಅವರು. ಅವ್ರು ಬಂದಾಗ ಅವರು ಉಳ್ಕೊಂಡ್ ಬಂದು ಇದು ನೋಡಿದ್ರೆ ಫಸ್ಟ್ ಮಾಡೆಲ್ ನೋಡ್ತಾರೆ. ಮಾಡೆಲ್ ನೋಡಾದ್ಮೇಲೆ ಒಳಗಡೆ ಬರ್ತಾರಂತೆ. ಒಳಗಡೆ ಬಂದು ಅವ್ರನ್ನ ಕೇಳ್ತಾರಂತೆ, ನೀವು ಮಾಡಿರ್ತಕ್ಕಂಥ ಮಾಡೆಲ್ ತುಂಬಾ ಅದ್ಭುತವಾಗಿದೆ. ಅವ್ರು ಹೇಳಿದಂತೆ ನಮ್ಮನ್ನು ಮಾಡೇ ಇಲ್ಲ. ಅವ್ರು ಇಲ್ಲ ನೀವೇ ಮಾಡಿದ್ರು ಎಲ್ಲರೂ ಹೇಳ್ತಾ ಇದ್ದಾರೆ. ಹೌದಾ, ನಾನು ಮಾಡೇ ಇಲ್ಲ ಅಂತ ಹೇಳುವಂತೆ. ಅವಾಗ ಅವ್ರು ಹೇಳುವಂತೆ, ನೋಡಪ್ಪ ಇಲ್ಲಿರ್ತಕ್ಕಂಥ ಮಾಡೆಲ್ ನಿನ್ ಕಣ್ಣಿಗೆ ಕಾಣಿಸ್ತಾ ಇದೆ, ಅದಕ್ಕೆ ಇಲ್ಲೊಂದು ಮಾಡೆಲ್ ಇದೆ ಅಂತಂದಾಗ ಯಾರೋ ಒಬ್ಬ ನನ್ನಂತ ಒಂದು ಮಾಡೋ ನಿರನೇ ನನಗೆ ಅನಿಸ್ತಾ ಇತ್ತಲ್ವಾ, ಅದೇ ತರ ಇಷ್ಟು ನಾನು ಬರೀ ಸೋಲಾರ್ ಸಿಸ್ಟಮ್ ಮಾತ್ರ ಮಾಡಿಟ್ಟಿದ್ದೀನಿ. ಎಷ್ಟೊಂದು ಗ್ಯಾಲಕ್ಸಿ, ಆ ಗ್ಯಾಲಕ್ಸಿ ಇರ್ತಕ್ಕಂಥ ಸ್ಟಾರ್ಸ್ ಮತ್ತೆ ಅದಕ್ಕೆ ಇರ್ತಕ್ಕಂಥ ಪ್ಲಾನೆಟ್ಸ್, ಇದನ್ನೆಲ್ಲ ನೀವು ಲೆಕ್ಕ ಮಾಡ್ಕೊಂಡು ಹೋದಾಗ ಈ ಮಾಡೆಲ್ ಒಬ್ಬರ ಕರ್ತೃ ಅಂತ ಇದೆ ಅಂತಂದಾಗ ಈ ದೊಡ್ಡ ಮಾಡೆಲ್ ಅದಂತೂ ಅದ್ಭುತವಾದಂತಹ ಮಾಡೆಲ್, ಆ ಮಾಡೆಲ್ಗೆ ಯಾವ ಕರ್ತೃ ಅಂತ ಇಲ್ಲ ಅಂತ ನೀವು ಹೇಗೆ ಹೇಳ್ತೀಯಾ ಅಂತ ಇವ್ರು ಹೇಳುದು ಅಂತ ಒಂದು ಕಡೆ ನಡೆದಿಲ್ಲ. ಬಟ್ ಈ ವಿಷಯ ಕೊಡ್ತಕ್ಕಂಥ ವಿಚಾರ ಅಂತೂ ಸ್ಪಷ್ಟ. ಸಮಥಿಂಗ್ ಬಿಯಾಂಡ್ ಅಸ್ ವಿಚ್ ಈಸ್ ಕಂಟ್ರೋಲಿಂಗ್ ಅಸ್, ಸಮಥಿಂಗ್ ಬಿಯಾಂಡ್ ಅಸ್ ವಿಚ್ ಈಸ್ ಮೇಕಿಂಗ್ ಅಸ್, ಸೃಷ್ಟಿ ಸ್ಥಿತಿ ಲಯ ಅಂತ ಹೇಳ್ತೀವಲ್ಲ, ಆ ತರ ನಮ್ಮನ್ನ ಕಾಪಾಡ್ಕೊಂಡು ಅಥವಾ ಮೇಂಟೈನ್ ಮಾಡ್ಕೊಂಡು ಹೋಗ್ತಿರ್ತಕ್ಕಂಥದ್ದು ಅಂತ ಒಂದು ಅರ್ಥದಲ್ಲಾಗುತ್ತೆ. ಆದ್ರೆ ಈಗ ನೋಡಿ, ಇವತ್ತಿನ ಬೆಳಗ್ಗೆ ಆದಂತ ಘಟನೆ ನಮ್ಮ ತುಮಕೂರು ಬಳಿ ಆಗಿರ್ತಕ್ಕಂಥ ಆಕ್ಸಿಡೆಂಟ್, ಈ ಕಾರಣದ್ದು ತಪ್ಪೇ ಇಲ್ಲ. ಆದ್ರೆ ಒಂದೇ ಕುಟುಂಬದ ಎಳೆ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ 6 ಜನ ಒಂದೇ ಒಂದು ಕ್ಷಣ ಅನ್ನೋದ್ರೊಳಗೆ ಬರ್ಬರವಾಗಿ ಸತ್ತೋತಾರಲ್ಲ, ಅದೇ ಸೇಫೆಸ್ಟ್ ಕಾರ್, ಮೋಸ್ಟ್ ಸೇಫೆಸ್ಟ್ ಕಾರ್ ಆಫ್ ದ ವರ್ಲ್ಡ್ ಅಂತ ಕಾರ್ ತಗೊಂಡು ಅವ್ನು ಹೊಸ ಕಾರ್ ಆಗಿತ್ತು. ನೀವು ನೋಡ್ತಾ ಇದ್ದೆ, ಅದು ಹೊಸ ಕಾರ್ ಆಗಿತ್ತು. ಅದೇ ಕೇವಲ 20 ದಿನದಿಂದ ತಗೊಂಡಿದ್ರು. ಯಾವುದೇನೋ ಇದ್ದಲ್ಲ, ಬೇರೆ ಬೆಟ್ಟದ ಮೇಲಿಂದ ಕೆಳಗಡೆ ಬಿಸಾಕಿದ್ರು ಕೂಡ ಆ ಕಾರ್ ಇದ್ದಾಗ ಏನು ಆಗಲ್ಲ. ಈ ತರ ಟೆಸ್ಟ್ ನ ಪಾಸ್ ಆಗಿರ್ತಕ್ಕಂಥ ಕಾರ್ ಅದು. ಆದ್ರೆ ತಗೊಂಡಿದ್ದು 20 ದಿನಕ್ಕೆ ಒಳಗಿದ್ದವರು ಕೂಡ ಅದು ನ್ಯೂಸ್ ಅಲ್ಲಿ ಹೇಳ್ತಾ ಇದ್ರು, ಅದು ಗುಟುಕು ಜೀವನ ಉಳಿದೇ ಆಗಿಲ್ಲ. ನಾವು ಹಾಸ್ಪಿಟಲ್ ಹೋಗ್ತೀವಿ, ಆಕ್ಸಿಡೆಂಟ್ ಆಗಿದ ತಕ್ಷಣ ಹಾಸ್ಪಿಟಲ್ ಹೋಗ್ತೀವಿ ಅನ್ನೋದು ಅದು ಇದ್ದಂತಹ 6 ಜನರಲ್ಲಿ ಒಬ್ಬರಿಗೂ ಕೂಡ ಗುಟುಕು ಜೀವ ಇರಲಿಲ್ಲ ಅಂತಂದಾಗ ಈ ಘಟನೆಯನ್ನು ನೋಡಿದಾಗ ದೇವರನ್ನ ಹೇಗೆ ಡಿಫೈನ್ ಮಾಡ್ತಕ್ಕಂಥದ್ದು, ನ್ಯೂಟನ್ ಅವ್ರ ಮಾತನ್ನ ನೋಡಿದೀವಿ, ದೇವರನ್ನ ಹೇಗೆ ಡಿಫೈನ್ ಮಾಡ್ತಕ್ಕಂಥದ್ದು, ಇವೆಲ್ಲ ಪ್ರಶ್ನೆ ನೋಡ್ತಾ ಹೋದಾಗ ದೇವರು ಇದ್ದಾನ ಇಲ್ವಾ, ಇದ್ರೆ ಏನು, ಇಲ್ಲ ಅಂದ್ರೆ ಏನು, ಈ ಪ್ರಶ್ನೆ 100% ನಮ್ಮ ಕಣ್ಣು ಮುಂದೆ ಬಂದೇ ಬರ್ತದೆ. ಈಗ ನೀವು ಹೇಳಿದ್ದು ವಿಚಾರಕ್ಕೆ ಬಂದ್ರೆ, ಸುಮ್ಮನೆ ನಾವು ಪ್ರತಿದಿನ ವ್ಯಕ್ತ ಮಾಡ್ತೀವಿ. ಒಂದು ಸಿಟಿ ಲೈಫ್ ಅಲ್ಲಿ ಬಂದ್ರೆ ಪ್ರತಿದಿನ ನಾವು ಇದರೊಳಗೆ ಒಂದು 6, 7 ಗಂಟೆ 8 ಗಂಟೆ ಅಂತಂದ್ರೆ ನಮ್ಮ ಮನೆ ಮುಂದೆ ನ್ಯೂಸ್ ಪೇಪರ್ ಬಿದ್ದಿರುತ್ತೆ, ಹಾಲಿನ ಪ್ಯಾಕೆಟ್ ಬಿದ್ದಿದೆ. ನ್ಯೂಸ್ ಪೇಪರ್ ಬಿದ್ದಿದೆ ಅಂದ್ರೆ ಯಾರೊಬ್ಬ ನ್ಯೂಸ್ ಪೇಪರ್ ಮಾರುವಂತ ವ್ಯಕ್ತಿ ಹಾಕೋನೆ, ಹಾಲಿನ ಪ್ಯಾಕೆಟ್ ಬಿದ್ದಿದೆ ಅಂದ್ರೆ ಹಾಲು ಮಾರುವಂತ ವ್ಯಕ್ತಿ ಬಂದು ನಿಂತಿದ್ದಾರೆ ಅಂತ. ಹಾಗೆ ಇಲ್ಲೊಂದು ದೊಡ್ಡ ಭೂಮಿ ಬಿದ್ದಿದೆ, ನಮ್ಮ ಪೃಥ್ವಿ ಬಿದ್ದಿದೆ ಅಂದ್ರೆ, ಅಥವಾ ನಮ್ಮ ಗ್ರಹಗಳು ಬಿದ್ದಿದ್ದಾವೆ ಅಂದ್ರೆ, ಅಥವಾ ನಮ್ಮ ನಕ್ಷತ್ರ ಬಿದ್ದಿದೆ ಮೀನ್ಸ್ ಆ ಅರ್ಥದಲ್ಲಿ ಹೇಳ್ತಾರೆ. ಇದೆ ಅಂತಂದ್ರೆ ತಂದಾಕ್ತಾರೆ ಯಾರೊಬ್ರು ಇದಾರೆ ಅಂತ. ಆ ರೀತಿ ಚಿಂತನೆಯಲ್ಲಿ ನೀವು ಈಗ ದೇವರಿದ್ದಾನೆ ಅಂತ ಹೇಳಿದ್ರು. ಸೊ ಇದಕ್ಕೆ ಡಿವಿಜನ್ ಕಗ್ಗ ತುಂಬಾ ಸೂಟಬಲ್ ಅಂತ ಅನ್ಸುತ್ತೆ. ಯಾವ್ದಪ್ಪ ಅಂತಂದ್ರೆ, ಹಾಲಿನೋಳು ಬೆಣ್ಣೆ ಕಡಲೊಳಗೆ ನೀರ್ಗಲ್ಲು, ಹಾಲಿನೋಳು ಬೆಣ್ಣೆ ಕಡಲೊಳಗೆ ನೀರ್ಗಲ್ಲುವುದು ತೇಲುವುದು ಅಮೇಯ ಸತ್ವದಲ್ಲಿ ಮೇಯ ಜಗ, ಮೂಲ ದಸೆಯೊಳಗೊಂದು ಮಾಪನದ ಬಗೆದೆರಡು ಭಜಿಸು ಮಂಕುತಿಮ್ಮ, ಗಾಳಿ ಉಸಿರುಗಳಂತೆ ಮಂಕುತಿಮ್ಮ. ಎಷ್ಟು ಅದ್ಭುತವಾಗಿ ಹೇಳ್ತಾರಪ್ಪ ಅಂದ್ರೆ, ಗಾಳಿ ನಾವು ಉಸಿರಾಡ್ತಿರೋದು ಆಕ್ಸಿಜನ್, ಈಚೆ ಬಿಡ್ತಿರೋದು ಕಾರ್ಬನ್ ಡೈಆಕ್ಸೈಡ್. ಅದು ಎರಡನ್ನೂ ಕೂಡ ಈಚೆಗೆ ಬರ್ತಿದ್ದಕ್ಕೆ ಗಾಳಿ ಅಂತಾನೆ ಅನ್ನೋದು. ನಾವು ಒಳಗೆ ಕಳ್ಕೋಬೇಕಾದ್ರೆ ಆಮ್ಲಜನಕ ಅಂತೀವಿ, ಈಚೆ ಬಿಡ್ಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡ್ ಅಂತೀವಿ. ಇದಕ್ಕೆಲ್ಲ ಮೂಲ ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಕೂಡ ಯಾವುದೋ ಒಂದು ಶಕ್ತಿ ಮಾಡ್ತಿದೆ ಅನ್ನೋ ದೃಷ್ಟಿಯಲ್ಲಿ ರಘು ಸರ್ ಅವರು ಹೇಳಿದ್ದಾರೆ. ಸೊ ಇಲ್ಲಿ ಇನ್ನೂ ಒಂದು ಚಿಂತನೆ, ಈಗ ಸೈಂಟಿಫಿಕ್ ಬಂದ್ರೆ, ಈಗ ಇತ್ತೀಚಿನ ಸಂಶೋಧನೆಗಳು, ಇತ್ತೀಚಿನ ನೊಬೆಲ್ ಲಾರೆಟ್ಸ್ಗಳು ಇವೆಲ್ಲ ಯೋಚನೆ ಮಾಡುವಂತದ್ದು ದೇವರನ್ನ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಒಂದು ಮೂಲ ಅಣು, ಪರಮಾಣು, ಧಾತು, ಅದರಲ್ಲಿ ಪ್ರೋಟಾನ್, ಎಲೆಕ್ಟ್ರಾನ್, ನ್ಯೂಟ್ರಾನ್ಸ್, ಅದರಲ್ಲಿ ನ್ಯೂಕ್ಲಿಯಸ್, ಅದರಲ್ಲಿ ಮೈನಸ್, ಪ್ಲಸ್ ಆರ್, ಇವೆಲ್ಲವುಗಳನ್ನು ಯೋಚನೆ ಮಾಡ್ತಾ ಬಂದ್ರೆ ಅಲ್ಲಿ ದೇವರ ಅವಶ್ಯಕತೆ ಇದೆ ಅನ್ಬೇಕು. ಏಕಕ್ಕೆ ಜೀವದ ಮ್ಯಾಗ ದೇವರ ಹಾಕ್ಬೇಕು.
ಅಲ್ವಾ? ಒಂದು ಶಕ್ತಿ, ವಿದ್ಯುತ್ ಶಕ್ತಿ ಹರಿತಾ ಇರುವಾಗ ದೇವ್ರು ಹಾಕ್ಬೇಕಲ್ಲಿ. ಇನ್ನೊಂದು ಈಗ ಉದಾಹರಣೆಗೆ ಒಂದು ಕಾರ್ ಆಕ್ಸಿಡೆಂಟ್ ಬಗ್ಗೆ ಹೇಳಿದ್ರು. ಕಾರ್ ಆಕ್ಸಿಡೆಂಟ್ ಆಯ್ತು, ಅಲ್ಲಿ ಲಾರಿ ಇತ್ತು, ಲಾರಿ ಎಚ್ಚರಿಕೆಯಿಂದ ತಪ್ಪು ಕೆಳಗೆ ಬಿತ್ತು, ಸತ್ತೋದ, ಅದು ಓಕೆ, ಅದಕ್ಕೂ ದೇವ್ರ ಸಂಬಂಧ ಏನು? ಅಲ್ಲಿ ಮಾಡೋಕ್ಕೂ ದೇವ್ರ ಸಂಬಂಧ ಏನು? ಈ ರೀತಿಯ ಚರ್ಚೆಗಳು ಇತ್ತೀಚಿನ ವೈಜ್ಞಾನಿಕ ವಲಯದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಇದಾಗ್ತವೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಇದೆಯಾ? ಇವಾಗ ನೀವು ಬೊಂಬೆಗಳ ಕುರಿತು ಕೂಡ ದೇವರು ಅಂದ್ರೆ ಒಂದು ಬೊಂಬೆ ತರ ಅಂತ ಹೇಳಿದ್ರಿ ಅಲ್ವಾ? ಮೊದಲಿಗೆ ಇಷ್ಟೆಲ್ಲ ಮಾತಾಡೋದಕ್ಕಿಂತ ಮುಂಚೆ ಒಂದ್ ಪ್ರಶ್ನೆ ಉಟ್ಕೊಳ್ಳುತ್ತೆ. ಏನಪ್ಪಾ ಅಂತಂದ್ರೆ, ನಾವು ಈಗ ದೇವರನ್ನ ಡಿಫೈನ್ ಮಾಡ್ಬೇಕು ಅಂತ ಅಂದ್ರೆ ಒಂದೇ ವರ್ಡ್ ಅಲ್ಲಿ ದೇವರು ಅಂತಂದ್ರೆ ಏನು ಅನ್ನೋಂತಹ ಒಂದು ಕ್ವಶನ್ ಬಂದ್ರೆ ನಿಮ್ಗಳ ಅಭಿಪ್ರಾಯ ಏನಾಗಿರ್ಬಹುದು? ನಮ್ಮ ಅಭಿಪ್ರಾಯ ಏನು ಅಂತಂದ್ರೆ, ದೇವರು ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದೇ ತಪ್ಪು ಅಂತ ನನ್ನ ಅಭಿಪ್ರಾಯ. ಯಾಕೆ ಅಂತಂದ್ರೆ, ಯಾವುದೇ ಒಂದು ವಿಚಾರವನ್ನ ತುಂಬಾ ಶ್ರೇಷ್ಠವಾದನ್ನ ವಿವರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಪವಾದನ್ನ, ಅದಕ್ಕೆ ಅಮೇಯ ಸತ್ವ ಅಂತ ಅಂದಿದ್ದು ಅದನ್ನೇ. ಅಮೇಯ ಸತ್ವ ಅಂದ್ರೆ ಅಳತೆ ಮಾಡಲಾಗದ ಸತ್ವ ಅಂತ. ಅಳತೆ ಮಾಡ್ತಿದೀವಿ ಅಂದ್ರೆ ಅದಕ್ಕೊಂದು ಮಾಪನ ಇದೆ, ಅದಕ್ಕೊಂದು ಸ್ಕೇಲ್ ಇದೆ ಅಂತ. ಅಳತೆ ಮಾಡದೇ ಇದೆಯಲ್ಲ, ಅದು ಶಕ್ತಿ. ಅದನ್ನ ನಾವು ದೇವರು ಉದಾಹರಣೆ ಯಾವ್ದು ಬೇಡ, ಸುಮ್ಮನೆ ಒಂದು ಸಿಂಪಲ್ ಆಗಿ ಹೇಳೋಣ. ನಾವು ಇಂಗ್ಲಿಷ್ ಲೆಟರ್ ತಗೋಣ ಈಗ. GOD ಗಾಡ್, IS ಈಸ್, NOWHERE ಗಾಡ್ ಈಸ್ ನೋವೇರ್. ನೀವು GOD ಗಾಡ್, IS ಈಸ್, NOWHERE ವೇರ್ ಅಂದ್ರೆ ಗಾಡ್ ಈಸ್ ನೋ ವೇರ್. ಇದನ್ನ ಒಂದೇ ಅಕ್ಷರಗಳನ್ನ ಯಾವುದೇ ಗ್ಯಾಪ್ ಬಿಡದಂಗೆ ಬರೀತೀವಿ. ಅದನ್ನ ನಾವು ಹೇಗ್ ನೋಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನಾವು ಈ ಗಾಡ್ ಈಸ್ ನೋ ವೇರ್ ಅಂತ ನೋಡಿದ್ವಿ. ಈ ನೋ ವೇರ್ ಅನ್ನೋದನ್ನ ಈ ನೋ ಪಕ್ಕದಲ್ಲಿ ಡಬ್ಲ್ಯೂ ಇದೆಲ್ಲ ಈ ಕಡೆ ಹಾಕೋಣ. ಗಾಡ್ GOD ಗಾಡ್, IS ಈಸ್, NOWHERE ಹಿಯರ್ ಅಂದ್ರೆ ಗಾಡ್ ಈಸ್ ನೋ ವೇರ್ ಅಂದ್ರೆ ಗಾಡ್ ಈಸ್ ನೋ ಹಿಯರ್ ಅಂತ. ಆ ಕ್ವಶನ್ ಅಲ್ಲೇ ಇನ್ನು ಕನ್ನಡದಲ್ಲಿ ತುಂಬಾ ಚೆನ್ನಾಗಿದೆ. ದೇವರು ಎಲ್ಲಿದ್ದಾನೆ ಅಂತ ಪ್ರಶ್ನೆ ಕೇಳಿದ್ರೆ, ಅಥವಾ ದೇವರು ಹೇಗಿದ್ದಾನೆ ಎನ್ನುವ ಪ್ರಶ್ನೆ ಕೇಳಿದ್ರೆ, ದೇವರು ಹೇಗಿದ್ದಾನೆ ಎನ್ನುವ ಪ್ರಶ್ನೆಯಲ್ಲಿಯೇ ದೇವರು ಇದ್ದಾನೆ. ದೇವರು ಎಲ್ಲಿದ್ದಾನೆ ಅಂದ್ರೆ ದೇವರು ಎಲ್ಲಿದ್ದಾನೆ ಎನ್ನುವ ಪ್ರಶ್ನೆಯಲ್ಲಿಯೇ ದೇವರು ಇದ್ದಾನೆ. ಮತ್ತೆ ಯಾಕೆ ಹುಡುಕೋದು? ಇರುವಂತ ಜಾಗದಲ್ಲೇ ನಾವು ಹುಡುಕೋ ಪ್ರಯತ್ನ ಮಾಡಿದ್ರೆ ದೇವ್ರು ಸಿಗಲ್ಲ. ಅದಕ್ಕೊಂದು ಸಣ್ಣ ಘಟನೆಯನ್ನೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ರವೀಂದ್ರನಾಥ್ ಟ್ಯಾಗೋರ್ ಅವರ ತಂದೆ ದೇವೇಂದ್ರನಾಥ್ ಟ್ಯಾಗೋರ್ ಅನ್ಸುತ್ತೆ, ಅಣ್ಣಮ್ಮ ತಂದೆ ಅನ್ಸುತ್ತೆ, ಅವ್ರ ಘಟನೆ, ಅವರ ಸಮಯದಲ್ಲಿ ಆದಂತ ಒಂದು ಸಣ್ಣ ಘಟನೆ. ಅವ್ರಿಗೆ ಒಬ್ಬ ರಾಮಕೃಷ್ಣ ಆಶ್ರಮದ ಒಬ್ಬ ಹುಡುಗ ಪ್ರತಿದಿನ ಅವ್ರನ್ನ ಭೇಟಿ ಆಗ್ಬೇಕು ಅಂತ ಹೋಗ್ತಾ ಇದ್ದಾನೆ. ಪ್ರತಿದಿನ ಹೋಗ್ತಾ ಇರ್ಬೇಕಾದ್ರೆ ಸ್ವಾಮಿ ವಿವೇಕಾನಂದ ತರ ಅವ್ರಿಗೂ ಒಂದು ದೇವರ ಬಗ್ಗೆ ನೋಡುವಂತ ಆಸೆ, ದೇವರು ಇದಾನ ಇಲ್ವ ಅಷ್ಟೇ. ನಮ್ಮ ತರದ ಚಿಂತನೆಗಳು, ಬ್ರಹ್ಮ ಸಮಾಜದ ಮೂಲ ಚಿಂತನೆಗಳಲ್ಲಿ ಮೂರ್ತಿ ಪೂಜೆ ಇಲ್ವಲ್ಲ, ಸೊ ಆ ಚಿಂತನೆಗಳಿತ್ತು. ಅವಾಗ ಯಾರೋ ಒಬ್ರು ಹೇಳಿರುತ್ತೆ, ನೋಡಪ್ಪ ಹಿಂಗೆ ರವೀಂದ್ರನಾಥ್ ಟ್ಯಾಗೋರ್ ಅವರ ಮನೆಯಲ್ಲಿ ಇರುವಂತ ದೇವೇಂದ್ರನಾಥ್ ಟ್ಯಾಗೋರ್ ತುಂಬಾ ಅದ್ಭುತವಾಗಿ ದೇವರ ಬಗ್ಗೆ ಹೇಳ್ತಾರೆ, ನೀನು ಹೋಗಿ ಪ್ರಶ್ನೆ ಮಾಡು, ಅವ್ನಿಗೆ ಉತ್ತರ ಸಿಗುತ್ತೆ ಅಂತ ಹೇಳಿ. ಇವನು ಸಖತ್ ಕುತೂಹಲದಿಂದ ಮನೆಗೆ ಹೋದ್ಮೇಲೆ, ಸರ್ ನೀವು ನಿಮ್ ಬಗ್ಗೆ ತುಂಬಾ ಜನ ಹೇಳಿದ್ರು, ನೀವೇನಾದ್ರು ದೇವ್ರು ನೋಡಿದಿರ, ಅಕಸ್ಮಾತ್ ನೋಡಿದ್ರೆ ಹೇಗಿದ್ದಾನೆ ಒಂಚೂರು ಹೇಳ್ತೀರ ನನಗೆ ಅಂತ ಹೇಳ್ತಾರೆ. ಆಗ ಅವ್ರು ಹೇಳಿದ ಅಂತ ಅನ್ಸುತ್ತೆ, ದೇವ್ರು ನೋಡಕ್ ಆಗಲ್ಲ ಕಣಪ್ಪ, ಹೇಗಿದೆ ಅಂತ ಹೇಳಕ್ಕೂ ಆಗಲ್ಲ, ಅಕಸ್ಮಾತ್ ನೋಡಿದ್ದೇ ಆದ್ರೆ ಅಥವಾ ಅಂದ್ರೆ ಹೇಳಲಿಕ್ಕೆ ಸಾಧ್ಯ ಇದ್ರೆ ಅವ್ನ್ ದೇವ್ರೇ ಅಲ್ಲ ಅಂತ ಅವ್ರು ಹೇಳದ ಅನ್ಸುತ್ತೆ. ಇವನಿಗೆ ಅರ್ಥ ಎಲ್ಲ ಗೊಂದಲ ಆಯ್ತು. ಆಮೇಲೆ ಹೇಳಿದ್ರು, ನಿಜ ಹಾಗಾದ್ರೆ ನೀನ್ ಸಹ ಇನ್ನು ಇಷ್ಟೊಂದು ಕನ್ಫ್ಯೂಸ್ ಮಾಡ್ಬೇಡಿ, ಸ್ವಲ್ಪ ಡೀಪ್ ಆಗಿತ್ತು ನನ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ರಿ. ಅವಾಗ ಹೇಳ್ತಾರೆ, ನೀನು ಯಾವ್ದನ್ನ ನೋಡ್ತೀಯೋ ಯಾವಾಗ ತುಂಬಾ ಖುಷಿ ಆಗುತ್ತೋ, ಇದುವರೆಗೂ ಆಗಿಲ್ಲದಂತ ಆನಂದ ಆಗುತ್ತೋ, ಇದುವರೆಗೂ ಆಗಿಲ್ಲದಷ್ಟು ಒಂದು ಆನಂದದ ಉನ್ನತೀಕರಣಕ್ಕೆ ಹೋಗ್ತೀವೋ, ಅದನ್ನ ನಾವು ಕೇವಲ ದೇವ್ರು ಬೇಕಾದ್ರೆ ದೇವ್ರ ಅಂತ ಕರ್ಕೋಬಹುದು ಅಂತ ಹೇಳಿದ್ರು. ಆಗ ಅವನು ಹೋದ ವಾಪಸ್ಸು ಹೋಗಿ ಒಂದು 15 ದಿನಗಳ ಕಾಲ ಯಜ್ಞೇ ಯೋಚನೆ ಮಾಡ್ತಿದ್ದ, ದೇವರು ಅಂದ್ರೇನು, ಎಲ್ಲಿದ್ದಾನೆ, ಹೇಗಿದ್ದಾನೆ, ಅನುಭವಿಸಕ್ಕಾಗತ್ತೆ, ಹೇಳಕ್ಕಾಗಲ್ಲ, ಮೂರ್ತಿ ಬರುತ್ತೆ, ಮೂರ್ತಿ ಇಲ್ಲಿದ್ದು ಹಿಂಗ್ ದೇವರು, ಈ ತರ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಒಂದಿನ ಬೆಳಗ್ಗೆ ಏನಾಯ್ತು ಗೊತ್ತಿಲ್ಲ, 5 ಗಂಟೆಗೆ ಎದ್ದ. ಅದು ಮೋಸ್ಟ್ಲಿ ಜೂನ್ ಜುಲೈ ತಿಂಗಳು, ಯಾವುದು ಮಾನ್ಸೂನ್ ಮಾರುತಗಳ ಕಾಲ, ಮುಂಗಾರು ಮಳೆ ಕಾಲ. ಆ ಮಳೆ ಆಗ್ತಾನೆ ಬಂದು ನಿಂತಿರುವಂತಹ ಸಮಯ. ಅವನು 5 ಗಂಟೆಗೆ ಇದ್ದಾನೆ, ಆಗ್ತಾನೆ ಸೂರ್ಯ ಹುಡ್ತಾ ಇದೆ, 5:30 ಸೂರ್ಯ ಉದಯಿಸ್ತಾ ಇದ್ದಾನೆ, ಬೆಳಕಿನ ಕಿರಣಗಳು ಬರ್ತಾ ಇದ್ದಾವೆ. ಅವನ ಮನೆ ಇರೋದು ಆಕ್ಚುಲಿ ಸ್ವಲ್ಪ ಒಂದು ನದಿ, ಒಂದು ಹೊಳೆ ಇರುವಂತ ಜಾಗದ ಪಕ್ಕದಲ್ಲಿ. ಆ ಸಮಯದಲ್ಲಿ ಆ ಸೂರ್ಯ ಉದಯ ಸುತ್ತಕ್ಕೂ, ಆ ಹೊಳೆಯ ಮೇಲಿಂದ ಆವಿ ನಿಧಾನಕ್ಕೆ ಎದಳಕ್ಕೂ, ಎಲೆಗಳ ಮೇಲೆ ಸಣ್ಣ ಸಣ್ಣ ಹನಿಗಳು ಕೂತಿರೋದಕ್ಕೂ, ಆ ಸೂರ್ಯನ ಪ್ರತಿಬಿಂಬಗಳು ಅದರೊಳಗೆ ಪ್ರತಿಫಲಿಸಿ ವರ್ಣ ವಿಭಜನೆ ಆಗಕ್ಕೂ ಎಲ್ಲವನ್ನ ನೋಡಿ ಸಂಪೂರ್ಣವಾಗಿ ಅವನಿಗೆ ಎಸ್ ಗಾಡ್ ಈಸ್ ದೇವ್ ಅಂತಂದ್ರೆ ಗಾಡಿದಾನೆ ದೇವರೇ ಅಂತ ಅನ್ಸ್ಬಿಡ್ತಂತೆ. ಅವಾಗ ಸೀದಾ ಇವತ್ತು ನಾನು ದೇವರನ್ನ ಮೀಟ್ ಆಗ್ಲೇಬೇಕು ಅಂತ ಹೇಳ್ಬಿಟ್ಟು ಮತ್ತೆ 10 ಗಂಟೆಗೆ ತಿಂಡಿ ತಿಂದ್ಬಿಟ್ಟು ಮನೆಗೆ ಹೋದಂತೆ. ಸರ್ ಅಂದಂತೆ,
ನಂತರ ಈಗ ಅವ್ರಿಗೆ ಅರ್ಥ ಆಯ್ತಂತೆ, ನೀನ್ ದೇವ್ರು ನೋಡಿದೆ ಅಂತ ಗೊತ್ತಾಯ್ತು, ಹೋಗಪ್ಪ ನಿಂಗೆ ಗೊತ್ತಾಗಿದೆ ನನಗೆ, ಯಾಕಂದ್ರೆ ನಿನ್ ಕಣ್ಣೆಲ್ಲ ಗೊತ್ತಾಗಿದೆ ದೇವ್ರು ನೋಡಿದ್ವಿ ಅಂತ. ಈ ರೀತಿ ದೇವ್ರ ಬಗ್ಗೆ ಒಂದು ಸಣ್ಣ ಘಟನೆ ಅಂತ ಅನ್ನಿಸ್ತು. ನಿಮ್ಗೆ ಇದ್ರ ಬಗ್ಗೆ ಚಿಂತನೆಗಳು? ಅಂದ್ರೆ ದೇವರು ಅಂತಂದಾಗ ನನ್ನ ತಲೆಯಲ್ಲಿ ಸರಳವಾದ ಎರಡು ಪ್ರಶ್ನೆ ಬರುತ್ತೆ. ಈ ದೇವರು ಅಂತಂದ್ರೆ ಯಾವ ದೇವರು, ಆಮೇಲೆ ನಾನು ಏನು, ಈ ಎರಡು ಪ್ರಶ್ನೆಗಳು ಎಲ್ಲ ಒಂದ್ ಕಡೆ ಒಂದೇ ತರ ಕೇಳಿಸ್ತವೆ. ಈಗ ಒಬ್ಬ ದೇವರು ನನ್ನನ್ನು ಸೃಷ್ಟಿ ಮಾಡಿದಾನೆ ಅನ್ನೋದಾದ್ರೆ, ಅಥವಾ ನಾನು ಈ ಭೂಮಿಗೆ ಬರ್ಲಿಕ್ಕೆ ಏನೋ ಕಾರಣ ಇದೆ ಅನ್ನೋದಾದ್ರೆ ಏನು ಬಂದೆ ಅಂದ್ರೆ ನಾನು ಏನು, ಅಥವಾ ನಾನು ಯಾರು, ನಾನು ಯಾಕೆ ಬಂದೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಈಗ ನಾನು ಬಂದಿರೋದು ದೇವರ ಅನುಗ್ರಹದಿಂದಲೋ ಅಥವಾ ದೇವರ ಕಾರಣದಿಂದ, ಅದೊಂದು ಕಾರ್ಯಕಾರಣ ನಿಮಿತ್ತದಿಂದಲೋ, ಈಗ ಭಗವದ್ಗೀತೆ ಬರ್ತಲ್ಲ ನಿಮಿತ್ತ ಮಾತ್ರ ಸಾಕ್ಷಿ ಅಂತ, ಆ ತರ ಬಂದಿರೋದಾದ್ರೆ ನಾನು ದೇವ್ರನ್ನ ಹುಡುಕ್ಬೇಕು. ಈಗ ದೇವರ ಮೂಲಕ ನಾನು ಬಂದಿರೋದಾದ್ರೆ ದೇವ್ರ ಹುಡುಕೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ದೇವ್ರು ಆಲ್ರೆಡಿ ನಾನು ಇಲ್ಲಿ ಬಂದು ಇಲ್ಲಿ ಕೂರಿಸಿದ್ದೇನೆ ಅಂತ ಅಂದಾಗ ದೇವರು ನನ್ನಿಂದ ಆಗ್ಬೇಕಾಗಿರ್ತಕ್ಕಂಥ ಒಂದು ಕಾರ್ಯವನ್ನ ಆಲ್ರೆಡಿ ಕೊಟ್ಟಿದ್ದಾನೆ. ಸೊ ಹಾಗಾಗಿ ನಾನು ದೇವ್ರನ್ನ ಹುಡುಕೋನ್ ಕೂಡ ಅವಶ್ಯಕತೆ ಇಲ್ಲ. ನಾನು ನನ್ನಿಂದ ಆಗ್ಬೇಕಾಗಿರ್ತಕ್ಕಂಥ ಕೆಲಸವನ್ನ ಕೊಟ್ಟಿರ್ಬೇಕು ಅಂತ ನಮ್ಮಲ್ಲಿ ಒಂದು ಮಾತಿದೆ. ಈಗ ನಮ್ಮಲ್ಲಿ ಜನ್ಮದಿನಗಳು ಅಥವಾ ಸಂಭ್ರಮಗಳು, ಜನ್ಮದಿನಾಚರಣೆಗಳು, ಬರ್ಡೇಸು ಇವೆಲ್ಲ ಶುರುವಾಗಿದ್ದು ಪಾಶ್ಚಿಮಾತ್ಯರ ಗಾಳಿಗೆ ನಾವೆಲ್ಲ ಸಿಕ್ಕಾಗ. ಅದಕ್ಕಿಂತ ಮುಂಚೆ ನಮ್ಮಲ್ಲಿ ಯಾವುದೇ ವ್ಯಕ್ತಿಯ ಜನ್ಮದಿನವನ್ನ ಸಂಭ್ರಮಿಸುತ್ತಿದ್ದಂತಹ ಆಚರಣೆಗಳಿಲ್ಲ. ಯಾರು ಕೃಷ್ಣನ್ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ರಾಮನ್ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ಅಥವಾ ಬುದ್ಧನ್ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ಅಥವಾ ಇನ್ನು ಈಗಳಿಗೆ ಬಂದ್ರು ಕೂಡ ನಮ್ಮ ಅಪ್ಪ ಅಮ್ಮನ ಡೇಟ್ ಆಫ್ ಬರ್ತ್ ಎಷ್ಟರಾಗಿರೋ ಡೇಟ್ ಆಫ್ ಬರ್ತ್ ಬದುಕ್ತಾರೆ. ಕೃಷ್ಣ ಜನ್ಮಾಷ್ಟಮಿ ಅಂತ ಆದ್ರೆ ಅದನ್ನೆಲ್ಲ ನಾವು ಗ್ರಹ ನಕ್ಷತ್ರ ಕಾಲದಲ್ಲಿ ಅಂತ ಹೇಳಿ ಹಿಂದಕ್ಕೆ ಹೋಗ್ತಾ ಇದೀವಿ ಬಿಟ್ರೆ, ಅದಾವು ಕೂಡ ನಾವು ಆಚರಣೆಯಲ್ಲಿ ನಾವು ಮಾಡ್ತಿದೀವಲ್ಲ, ಆಚರಣೆ ಸಂಭ್ರಮಾಚರಣೆ ಹಾಕೋದು, ಟೋಪಿ ಹಾಕಿಸ್ಕೊಳೋದು, ಆಮೇಲೆ ಹಾರ ಹಾಕಿಸ್ಕೊಳೋದು, ಈ ತರದೆಲ್ಲ ಮಾಡ್ತೀವಲ್ಲ, ಈ ತರದೆಲ್ಲ ಘಟನೆಗಳು ನಡೀತಾ ಇರಲಿಲ್ಲ ಸಾಮಾನ್ಯವಾಗಿ. ನಮ್ಮದೇನಿತ್ತು ಅಂತಂದ್ರೆ ಹುಟ್ಟಿಗಿಂತ ಹುಟ್ಟಿನ ಅರ್ಥಕ್ಕೆ ಬೆಲೆ, ಅಥವಾ ನಾವು ಹುಟ್ಟನ್ನ ನಾವು ಅರ್ಥ ಮಾಡ್ಕೊಂಡು ನಮ್ಮ ಬದುಕನ್ನ ಹೇಗೆ ಬದುಕ್ತೀವಲ್ಲ ಆ ಬದುಕಿಗೆ ಬೆಲೆ ಅಂತ ನಮ್ಗೆ ಇಡೀ ಮಹಾಭಾರತ ನಿದರ್ಶನವಾಗಿ ಕಾಣಿಸುತ್ತೆ. ಏನಪ್ಪಾ ಅಂತಂದ್ರೆ ಹುಟ್ಟಿಗೆ ಬೆಲೆ ಇಲ್ಲ, ಮೂಲಕ್ಕೆ ಬೆಲೆ ಇಲ್ಲ, ಬದುಕಿಗಷ್ಟೇ ಬೆಲೆ. ಇಡೀ ಮಹಾಭಾರತದಲ್ಲಿ ನಾವು ನೆನೆಸ್ಕೊಂತ ಹೋದ್ರೆ ಮಹಾಭಾರತದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪಾತ್ರಗಳು ಕೂಡ ಶಂತನುವಿನ ಯಾವುದೇ ಕಳ್ಳು ಬೆಲೆ ಸಂಬಂಧ ಇಲ್ಲ. ಶಂತನುವಿನ ಕ್ಷೇತ್ರದಲ್ಲಿ ಬಂದಿದ್ದವರು ಬಿಟ್ರೆ ಶಂತನುಗೂ ಕೂಡ ಮಕ್ಕಳಿಗೂ ಸಂಬಂಧ ಇಲ್ಲ. ಚಿತ್ರಾಂಗದ ವಿಚಿತ್ರ ಬೇರೆ ಶಂತನು ಸೇರಿದ್ರಲ್ಲ, ಅಥವಾ ಈ ಪಾಂಡವರು ಸೇರಿದ್ರಲ್ಲ. ಕೊನೆಗೆ ಈಗ ಅರ್ಜುನನಿಗೆ ಏನು ನಾವು ಸುಭದ್ರೆ ಬಂದಂತವ್ರು ಸುಭದ್ರೆ ಮಕ್ಕಳಾದ್ರು, ಅಭಿಮನ್ಯು ಸತ್ತೋದ. ಇವೆಲ್ಲ ಯಾರು ಹಾಗಾದ್ರೆ? ಆಮೇಲೆ ಪರೀಕ್ಷಿತ ಅದ್ರೊಳಗೆ ಸತ್ತೋದ. ಪರೀಕ್ಷಿತನ ಈಗ ಅಶ್ವತ್ಥಾಮ ಇದು ಪ್ರಯೋಗ ಮಾಡಿದಾಗ ಅದು ಒಳಗಿಸುತ್ತದೆ. ಅಂದ್ರೆ ಆ ಹುಟ್ಟಿಗೆ ಬೆಲೆ ಇಲ್ಲ, ಅದು ಹುಟ್ಟಿನ ಅರ್ಥಕ್ಕೆ ಬೆಲೆ ಇಲ್ಲ. ಅಂದ್ರೆ ನಾವ್ ಯಾವ್ದನ್ನ ಹುಡ್ಕೊಂಡು ಹೋಗ್ತೀವಿ ಅದ್ರಲ್ಲಿ ಇಲ್ಲ ಅಂತ. ಅಂದ್ರೆ ಏನೋ ಯಾವ್ದೊಂದು ಸಾಗಿದೆ, ಏನು ದೇವರು ಎಲ್ಲೇ ಇಲ್ಲ ಅಂತ. ನೀನು ಹುಟ್ಟಿರುವ ಮಡಿಯಲ್ಲಿ ಅಥವಾ ಕಟ್ಟಿರುವ ಗುಡಿಯಲ್ಲಿ ಸುಟ್ಟ ದೀಪದಲ್ಲಿ ಶಿವನಿಲ್ಲ ಅಂದ್ರೆ ದೇವರು ಇಲ್ಲಿ ಎಲ್ಲೂ ಇಲ್ಲ. ಆದ್ರೆ ನಾವು ಹೇಗೆ ಅನುಭವಿಸ್ತೀವಿ ಅವಾಗ ಹೇಳಿ ಅದ್ಭುತವಾಗಿರ್ತಂತ ಘಟನೆ, ದೇವರು ಒಂದು ಅನುಭವ ಮಾತ್ರ ಅಂತ. ಆದ್ರೆ ನನ್ನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈಗ ಒಂದೇ ಒಂದು ಕ್ಷಣದಲ್ಲಿ ಇಡೀ ಫ್ಯಾಮಿಲಿಯನ್ನು ಕರ್ಕೊಂಡ್ರಲ್ಲ ಅಪಘಾತದಲ್ಲಿ, ಅಥವಾ ಮೊನ್ನೆ ಮುರಾರ್ಜಿ ಮಕ್ಕಳು ಅಪಘಾತ ಆಗಿರ್ಬೋದು. ಸೊ ಇದನ್ನೆಲ್ಲ ಕಂಡಾಗ ದೇವರು ಏನನ್ನ ಕೊಟ್ಟ, ಅಥವಾ ಒಬ್ಬ ದೇವರನ್ನು ನಿಧೋನೆ ಆಗಿದ್ರೆ ಇಷ್ಟು ನೋವನ್ನ ಯಾಕೆ ಕೊಡ್ಬೇಕಾಗಿತ್ತು, ಈ ತರ ಪ್ರಶ್ನೆ ಬರುತ್ತೆ. ಯಾಕೆಂದ್ರೆ ಎರಡೂ ಕೂಡ ಕಾಂಟ್ರವರ್ಸಿಯಲ್. ಈಗ ದೇವರು ಇದನ್ನೇ ಅಂತ ಅಂದಾಗ ಹೌದು ಥ್ಯಾಂಕ್ಸ್ ಹೇಳೋಣ, ನಮ್ಗೆ ಇದೊಂದು ಅವಕಾಶ ಸಿಕ್ಕಿದೆ, ಹೌದು. ಆದ್ರೆ ಇಂಥ ಘಟನೆಗಳನ್ನೆಲ್ಲ ನೋಡಿದಾಗ ಯಾಕೆ ಅಂದ್ರೆ ಈ ತರದ್ದು ಎಷ್ಟೊಂದು ಪ್ರಶ್ನೆಗಳು ವೈರುಧ್ಯಗಳು ನಮ್ಮ ಒಳಗೆ ಕಾಣ್ತಾ ಇದ್ದಾವೆ. ಇದನ್ನಂತ ಬಂದಾಗ ದೇವರನ್ನ ಹೇಗೆ ಡಿಫೈನ್ ಮಾಡೋದು? ಅದಕ್ಕೆ ನನ್ನ ವೈಯಕ್ತಿಕವಾಗಿ ಅಭಿಪ್ರಾಯ ಏನಪ್ಪಾ ಅಂತಂದ್ರೆ, ಒಂದು ತುಂಬಾ ಚೆನ್ನಾಗಿ ಸಣ್ಣ ಕತೆ ಅಂದ್ರೆ ಎಡಲಿನ ಕತೆ ತುಂಬಾ ಅದ್ಭುತವಾಗಿತ್ತು. ಒಂದ್ಸಲಿ ಪರಿಚಯ ಇಲ್ಲದಂತಹ ಮನುಷ್ಯನು ದೇವರು ಇಬ್ರು ಯಾವುದೋ ಒಂದು ಕಾಡಲ್ಲಿ ಮಧ್ಯದ ದಾರಿಯಲ್ಲಿ ಭೇಟಿಯಾದ್ರಂತೆ, ಮನುಷ್ಯ ಮತ್ತು ದೇವರು. ಮನುಷ್ಯ ಬಂದ ಈ ಕಡೆಯಿಂದ ದೇವರು ಬರ್ತಾ ಇದ್ದಾನೆ, ಈ ಕಡೆಯಿಂದ ಮನುಷ್ಯ ಬಂದ. ಹತ್ರ ಗೊತ್ತಿದ್ದಾಗೆ ನನ್ನ ಸೃಷ್ಟಿಕರ್ತ ನೀನೆ ಅಂತ ಮನುಷ್ಯ ದೇವರಿಗೆ ಕೈ ಮುಗಿದ್ರೆ, ದೇವರು ಕೂಡ ನನ್ನ ಸೃಷ್ಟಿಕರ್ತ ನೀನೆ ಅಂತ ಮನುಷ್ಯನ ಕೈ ಅಂದ್ರೆ ಇಲ್ಲಿ ಸೃಷ್ಟಿಕರ್ತ ಇಬ್ಬರಿಗೂ ಸೃಷ್ಟಿಕರ್ತವನೇ, ಮನುಷ್ಯನಿಗೆ ದೇವರು, ದೇವರಿಗೆ ಮನುಷ್ಯ. ಸೊ ನಾ ಮತ್ತೆ ಈ ಕಾನ್ಸೆಪ್ಟ್ ಗಳನ್ನ ನೋಡ್ತಾ ಹೋದ್ರೆ, ನೀವು ಹೇಳಿದಂತ ವಿಚಾರಗಳನ್ನ ನೋಡ್ತಾ ಹೋದ್ರೆ, ಕೊನೆಗೆ ದೇವರು ಅಂತ ನಾವು ಯಾವ್ದನ್ನ ಡಿಫೈನ್ ಮಾಡ್ಬೋದಪ್ಪ ಅಂದ್ರೆ ಪರ್ಫೆಕ್ಟ್ ಆಗಿ ನಿರ್ಧಾರ ಮಾಡಕ್ಕಲ್ಲ, ಜಸ್ಟ್ ಒಂದು ಅಭಿಪ್ರಾಯ ಹೇಳ್ಬೋದಪ್ಪ ಅಂದ್ರೆ ಬದುಕೇ ದೇವರು, ಲೈಫ್ ಗಾಡ್ ಅಂದ್ರೆ ನಾವು ಹೇಗೆ ಜೀವಿಸ್ತೀವೋ ಅದೇ ನಮ್ಮ ದೇವರು.
ಈಗ ಉದಾಹರಣೆಗೆ ನಾವು ಮುಸ್ಲಿಂ ಬಾಂಧವರು ಮುಸ್ಲಿಂ ರೀತಿಯಲ್ಲಿ ಜೀವಿಸ್ತಾರೆ, ಅದು ಅವ್ರಿಗೆ ದೇವರು. ಕ್ರಿಶ್ಚಿಯನ್ ಬಾಂಧವರು ಕ್ರಿಶ್ಚಿಯನ್ ರೀತಿಯಲ್ಲಿ ಜೀವಿಸ್ತಾರೆ, ಅದು ಅವ್ರಿಗೆ ದೇವರು. ಹಿಂದೂ ಬಾಂಧವರುಗಳು ಹಿಂದೂ ರೀತಿಯಲ್ಲಿ ಜೀವನ ಮಾಡ್ತಾರೆ, ಅದು ಅವ್ರಿಗೆ ದೇವರು. ಇನ್ನೂ ಕೆಲವೊಂದು ಚಿಂತನೆಗಳನ್ನ ಹೇಳ್ತಾರೆ. ತುಂಬಾ ಚೆನ್ನಾಗಿ ದೇವರ ಸೃಷ್ಟಿ ಹೇಗಾಯ್ತು ಅಂತ. ಈಗ ಉದಾಹರಣೆ ಮನುಷ್ಯಗಳು ನಾವು ಸೃಷ್ಟಿ ಮಾಡೋದ್ರಿಂದ ನಮ್ಮ ದೇವರುಗಳೆಲ್ಲ ಮನುಷ್ಯಾಕಾರದಲ್ಲಿ ಇದಾವೆ. ಅದೇ ಅಕಸ್ಮಾತ್ ನಾಯಿ ಸೃಷ್ಟಿ ಮಾಡಿದ್ರು ದೇವರುಗಳನ್ನ, ನಾಯಿ ಆಗಿರ್ತಿತ್ತು. ಕುದುರೆ ಸೃಷ್ಟಿ ಮಾಡಿದ್ರೆ ಕುದುರೆ ಆಗಿರ್ತಿತ್ತು. ಹೀಗೆ ಅಂದ್ರೆ ನಾವು ಮನುಷ್ಯ ಸೃಷ್ಟಿ ಮಾಡೋದ್ರಿಂದ ಮನುಷ್ಯಾಕಾರದಲ್ಲಿ. ಹಾಗಾದ್ರೆ ಮನುಷ್ಯಗೂ ದೇವ್ರಿಗೂ ವ್ಯತ್ಯಾಸ ಏನಪ್ಪಾ ಅಂದ್ರೆ ಮನುಷ್ಯನಿಗೆ 2 ಕೈ, ದೇವರಿಗೆ 2 ಸಾಕಾಗಲ್ಲ. ಯಾಕಂದ್ರೆ ಸರ್ವಶಕ್ತ, ಎಲ್ಲವನ್ನು ಮಾಡೋ ಶಕ್ತಿ ಅವನು. 2 ಕೈ ಕೊಡೋದು ಬೇಡ, 20 ಕೈ ಕೊಡೋಣ ಅಂತ ಕೊಟ್ಟ. ಇನ್ನು ಕೆಲವೊಂದು ಈ ತರದ್ದು 1 ತಲೆ ಬೇಡ 9 ತಲೆ ಕೊಡೋಣ ಅಂದ್ರೆ ಮನುಷ್ಯ ದೇವ್ರನ್ನ ಹೇಗ್ ಸೃಷ್ಟಿ ಮಾಡ್ದ ಅಥವಾ ಇವೆಲ್ಲ ಮಾಡಿದ್ದು ಏನಕ್ಕಪ್ಪ ಅಂತಂದ್ರೆ ಮೂರ್ತಿ ಪೂಜೆಗೋಸ್ಕರ. ಯಾಕೆ ಮೂರ್ತಿ ಪೂಜೆ ಮಾಡಬೇಕು ಅಂತ ನಮ್ಮ ಹಿಂದೂ ಧರ್ಮದ ನಮ್ಮ ಸನಾತನ ಧರ್ಮ ಹೇಳುತ್ತೆ ಅಂತಂದ್ರೆ, ನಮಗೆ ಅಮೂರ್ತ ಪೂಜೆ ಮಾಡುವಷ್ಟು ಪ್ರಬುದ್ಧತೆ ಬಂದಿರೋದಿಲ್ಲ. ಅಮೂರ್ತ ಪೂಜೆ ಯಾವಾಗ ಮಾಡ್ಲಿಕ್ಕೆ ಪ್ರಬುದ್ಧತೆ ಬರುತ್ತೋ ಅವಾಗ ಈ ಮೂರ್ತಿ ನಮ್ ಸರ್ ಪೂಜೆ ನರಸಿಂಹಾಚಾರ್ಯ ಹೇಳಿದಾಗ ದೇವ ಬೊಂಬೆ ಆಗುವಂತ ಅವಶ್ಯಕತೆ ಬರೋದಿಲ್ಲ. 2 ತುಂಬಾ ಜನ ಹೇಳ್ತಾರೆ. 2ನೇ ಸಲ ನಾವು ಇನ್ನೂ ಡಿಫೈನ್ ಮಾಡಲಿಲ್ಲ. ದೇವ ಬೊಂಬೆ ಆಯ್ತು, 2ನೇದು ಭಕ್ತಿ ಆಟ ಅಂತ, ಪೂಜೆ ಆಟ. ಪೂಜೆ ಆಟ ಅಂತ. ನಾವು ಪೂಜೆ ಮಾಡೋದು ಆಟ ಇದ್ದಂಗೆ ಅಂತ. ಈಗ ಉದಾಹರಣೆಗೆ ನಾವು ನಮ್ಮ ದಕ್ಷಿಣ ಭಾರತ ತರೋಣ, ಉತ್ತರ ಭಾರತ ನಮ್ಮ ಹಿಂದೂ ಧರ್ಮ ತರೋಣ. ದಕ್ಷಿಣ ಭಾರತದವರು ಒಂಥರ ಪೂಜೆ ಮಾಡ್ತಾರೆ, ಉತ್ತರ ಭಾರತ ಇನ್ನೊಂಥರ ಪೂಜೆ ಮಾಡ್ತಾರೆ. ನಾವು ಅವ್ರು ಪೂಜೆ ಮಾಡ್ತಾರೆ. ನಿಂಗೆ ಪೂಜಾರಿ ಆರಾಮ ಚಪ್ಪಲಿ ಹಾಕೊಂಡು ಒಳಗೆ ಹೋಗ್ತಾರಲ್ಲ ಅಂತ ಅನ್ಸುತ್ತೆ ನಮಗೆ. ಅವರು ಪ್ಯಾಂಟ್ ಶರ್ಟ್ ಹಾಕೊಂಡು ಪೂಜೆ ಮಾಡಿರ್ತಾರೆ ಪುರೋಹಿತರು. ಆದ್ರೆ ನಮ್ಮ ದಕ್ಷಿಣ ಭಾರತದಲ್ಲಿ ಅದಕ್ಕೆ ನೀತಿ ನಿಯಮಗಳು, ಮಡಿ, ಸಂಪ್ರದಾಯಗಳು ಇವೆಲ್ಲ ಇದಾವೆ. ಅಂದ್ರೆ ಈ ಮುಸ್ಲಿಂ ಬಾಂಧವರು ಒಂದೊಂದು ರೀತಿಯಲ್ಲಿ ಪೂಜೆ ಮಾಡ್ತಾರೆ, ಕ್ರಿಶ್ಚಿಯನ್ ಬಾಂಧವರು ಒಂದೊಂದು ರೀತಿಯಲ್ಲಿ ಪೂಜೆ ಮಾಡ್ತಾರೆ. ಅಂದ್ರೆ ಗೊತ್ತಿಲ್ಲ, ಶ್ರದ್ಧೆ ಭಕ್ತಿ ಇಲ್ಲದವ್ರಿಗೆ ಅದು ಆಟ ತರ ಕಾಣುತ್ತೆ. ಪ್ರತಿಯೊಬ್ಬರು ಅವರು ಆಡುವಂತ ಆಟಗಳು. ಆ ರೀತಿ ಭಾವನೆಯಲ್ಲಿ ಪೂಜ್ಯ ನರಸಿಂಹಾಚಾರ್ಯ ಅವರು ಆಟ ಅಂತ ಹೇಳಿದ್ದಾರೆ. ಹಾಗಂತ ಹೇಳಕ್ ಹೋದ್ರೆ ಅಂದ್ರೆ ಇವಾಗ ನಾವು ಧರ್ಮನ ಒಂದು ಬದಿಗಿಟ್ಟು ಮಾತಾಡೋದಾದ್ರೆ ಹೇಗ್ ತಗೋಬಹುದು ಅಂತಂದ್ರೆ, ಇವಾಗ ಕಾಮನ್ ಆಗಿ ನಮಗೆ ಈಗ ಪರ್ಸನಲಿ ನನಗೆ ಏನಂತ ಅನ್ಸುತ್ತೆ ಅಂದ್ರೆ ದೇವ್ರ ಬಗ್ಗೆ ಒಂದು ಎನರ್ಜಿ ಅಂತ ಅನ್ಸುತ್ತೆ. ಈಗ ನಾವು ದೇವ್ರನ್ನೆಲ್ಲೂ ಕಂಡಿಲ್ಲ, ಯಾಕಂದ್ರೆ ನಾವು ಮನುಷ್ಯನೇ ದೇವ್ರನ್ನ ಸೃಷ್ಟಿ ಮಾಡಿರೋದ್ರಿಂದ ನೆಗೆಟಿವ್ ಎನರ್ಜಿ ಎಲ್ಲಿರುತ್ತೋ, ಈಗ ನಮಗೆ ಈ ಭಯ, ಆತಂಕ, ದುಃಖ ಈ ರೀತಿಯಾದಂತಹ ನೆಗೆಟಿವ್ ಥಾಟ್ಸ್ ಇದ್ದಾಗ ಅದರಿಂದ ನಾವು ವಿಮುಕ್ತಿ ಆಗೋದಕ್ಕೆ, ಮುಕ್ತಿ ಪಡ್ಕೊಳ್ಳಿಕ್ಕೆ ನಮಗೆ ಒಂದು ಪಾಸಿಟಿವ್ ಎನರ್ಜಿ ಕೂಡ ಬೇಕಾಗುತ್ತೆ ನಮ್ಮ ಜೀವನದಲ್ಲಿ. ಹಾಗಾಗಿ ದೇವರು ಅನ್ನೋ ಒಂದು ಕಲ್ಪನೆ ನಮ್ಮ ಹಿಂದಿನ ಹಿರಿಯರು ಸೃಷ್ಟಿ ಮಾಡಿರೋದು ಮನುಷ್ಯನ ಪ್ರತಿಯೊಂದು ಬದುಕಿನ ಅಂದ್ರೆ ಬದುಕಿಗೆ ಒಂದು ಅರ್ಥ ಸಿಗಬೇಕು ಅಂದ್ರೆ ಆ ಬದುಕನ್ನ ನಾವು ಹೇಗ್ ಜೀವಿಸ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಆ ಬದುಕುಗಳಲ್ಲಿ ಈ ರೀತಿಯ ಆದಂತಹ ಕೆಟ್ಟ ಘಟನೆಗಳು ನಡೀತಾ ಹೋದಾಗ ಆ ಘಟನೆಗಳಿಂದ ಆಚೆ ಬರೋದಕ್ಕೆ ದೇವರು ಅಂದ್ರೆ ಯಾವುದೋ ಒಂದು ಶಕ್ತಿ ನಮ್ಮನ್ನ ಅಲ್ಲಿಂದ ಮತ್ತೊಂದು ಮೆಟ್ಲಿಗೆ ಕರ್ಕೊಂಡು ಹೋಗೋದಕ್ಕೆ ಯಾರೋ ಇದ್ದಾರೆ ನಮ್ ಜೊತೆ, ಯಾವುದೋ ಒಂದು ಶಕ್ತಿ ಇದೆ ನಮ್ ಜೊತೆ ಅನ್ನೋದಕ್ಕೋಸ್ಕರ ಈ ರೀತಿಯಾದಂತಹ ಅಂದ್ರೆ ದೇವರುಗಳನ್ನ ನಾವು ಹಾಗೆ ಸೃಷ್ಟಿ ಮಾಡ್ಕೊಂಡಿರೋದು. ಇನ್ನೊಂದು ಹೇಗೆ ಡಿಫೈನ್ ಮಾಡಬಹುದು ದೇವರು ಅಂತ ಹೇಳಕ್ ಬಂದಾಗ, ನಾವು ನಮ್ಮ ಹೆಚ್ಚಿನ ವೇಗ ಯಾವ್ದಪ್ಪ ಅಂತಂದ್ರೆ ಮನಸ್ಸಿನ ವೇಗ. ಗಾಳಿ ವೇಗಕ್ಕಿಂತ ನೀರಿನ ವೇಗಕ್ಕಿಂತ ತುಂಬಾ ತುಂಬಾ ಸ್ಪೀಡ್ ಯಾವ್ದಪ್ಪ ಅಂತಂದ್ರೆ ಅದು ನಮ್ಮ ಮನಸ್ಸು, ನಮ್ಮ ಮೈಂಡ್. ನಾವು ಯೋಚಿಸುವ ನಾವು ನೀರಿನ ವೇಗ ಅಥವಾ ಗಾಳಿಯ ವೇಗಕ್ಕಿಂತ ತುಂಬಾ ಸ್ಪೀಡ್ ಆಗಿ ಯೋಚನೆ ಮಾಡೋದು ನಮ್ಮ ಮನಸ್ಸಲ್ವಾ. ಆ ಮನಸ್ಸು ಅಂತಂದ್ರೆ ನಮ್ಮ ಒಂದು ಆತ್ಮದಲ್ಲಿ ಯಾವಾಗ ಒಂದು ಪಾಸಿಟಿವ್ ಥಾಟ್ ಅಥವಾ ಒಂದು ಅದ್ಭುತ ಯೋಚನೆಗಳು ಸೃಷ್ಟಿಯಾಗುತ್ತೋ ಆ ಸಮಯದಲ್ಲಿ ದೇವರಿದ್ದಾನೆ. ಇವಾಗ ನೀವ್ ಹೇಳಿದ್ರಿ ಎಲ್ಲೋ ಒಂದ್ ಕಡೆ ಆಕ್ಸಿಡೆಂಟ್ ಆಯ್ತು ಅಥವಾ ಯಾರೋ ಒಬ್ರು ಈ ರೀತಿಯಾಗಿ ಇದಾದ್ರು ಅಂತ. ಸೊ ಆಗ ನಮಗೆ ಕೆಲವೊಂದು ದುಃಖಕರ ಸಂಗತಿಗಳು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರಿದ್ರು ಕೂಡ ಅದ್ರಿಂದ ಆಚೆ ಬರುವಂತಹ ಎಚ್ಚರಿಕೆ ಹೇಗಿರುತ್ತೆ. ನಾವು ಈ ರೀತಿ ಯಾವ್ದೋ ಒಂದು ರಸ್ತೆ ಬದಿ ಹೋಗ್ಬೇಕು ಅಂದಾಗ ನಾವು ಸ್ವಲ್ಪ ನಮ್ಮ ಸೇಫ್ಟಿನ ಯೋಚನೆ ಮಾಡ್ಬೇಕು. ನಮ್ ಜೊತೆ ಇರೋರು ಯಾವ ರೀತಿ ಇದಾರೆ, ಯಾವ ರೀತಿ ನಾವು ಫ್ಯಾಮಿಲಿನೆಲ್ಲ ಕರ್ಕೊಂಡು ಹೋಗ್ಬೇಕಾದ್ರೆ ಯಾವ ರೀತಿ ಹೋಗ್ತೀವಿ, ಈ ರೀತಿಯಾದಂತಹ ಒಂದು ಅಪಘಾತ ಆದ್ಮೇಲೆ ನಾವು ಯಾವ ತರ ಎಚ್ಚರಿಕೆ ಕ್ರಮನ ತಗೋಬೇಕು ಅನ್ನೋ ಒಂದು ಥಿಂಕಿಂಗ್ ನಮ್ಮ ಮೈಂಡ್ ಅಲ್ಲಿ ಬರುತ್ತಲ್ವಾ. ಅದನ್ನ ನಾವು ದೇವರು ಅಂತ ಹೇಳಿ ಯಾಕೆ ಡಿಫೈನ್ ಮಾಡಬಾರ್ದು ಅನ್ನೋದು ನನ್ನ ಒಂದು ಅನಿಸಿಕೆ. ಅದು ಕರೆಕ್ಟ್. ಅದೇ ಅವ್ರಿಗೆ ಕೇಳಿದ್ರೆ ಈ ಕೆಲವು ಪ್ರಶ್ನೆಗಳು ಬರ್ತದೆ. ಏನಪ್ಪಾ ಅಂತಂದ್ರೆ ದೇವ್ರು ಇದಾನೆ ಇರೋದೇ ನಿಜವಾದ್ರೆ ಅಷ್ಟೊಂದು ಜನ ಕೊಲೆಗಾರರು ಯಾಕಿದ್ದಾರೆ, ಅಷ್ಟೊಂದು ಹಿಂಸೆಗಳು ಯಾಕೆ ನಡೀತದೆ,
ಅಷ್ಟೊಂದು ಕಿತ್ತಾಟಗಳೇ ಯಾಕೆ ಆಗ್ತವೆ? ದೇವ್ರು ಇದ್ದಿದ್ರೆ ಇದನ್ನೆಲ್ಲ ಮಾಡ್ತಿರಲ್ಲ. ಯಾಕಂದ್ರೆ ದೇವ್ರು ಅಂತದಾಗೆ ಎಲ್ಲ ಒಳ್ಳೇದೇ ಎಂದು ಚಿಂತನೆಯಲ್ಲಿ ಬಂದ್ರಿಂದ ಸೊ ಒಳ್ಳೇದೇ ಆಗ್ಬೇಕಲ್ಲ, ಯಾಕೆ ಕೆಟ್ಟದೇ ಆಗ್ತೈತೆ? ಎಷ್ಟೊಂದು ಜನ ಬಡವರು ಯಾಕೆ? ಆರ್ಥಿಕ ಅಸಮಾನತೆ ಯಾಕೆ? ಕೆಲವೊಬ್ಬರಲ್ಲಿ ಒಂದೇ ಕಡೆ ಶ್ರೀಮಂತಿಕೆ ಇರುತ್ತೆ, ಕೆಲವೊಬ್ಬರಲ್ಲಿ ಮೂರೊತ್ತಿನ ಊಟಕ್ಕೂ ಇಲ್ಲದ ಪರಿಸ್ಥಿತಿ ಇರುತ್ತೆ. ಮತ್ತೆ ದೇವರಿದ್ರೆ ಇದೆಲ್ಲ ಯಾಕೆ ಬೇಕು ಅನ್ನೋದು ಚಿಂತನೆಗಳು ಬಂದೇ ಬರ್ತದೆ. ಅದಕ್ಕೆ ನಾನು ತುಂಬಾ ಚೆನ್ನಾಗಿ ಹೇಳಕ್ ಇಷ್ಟಪಡೋದೇನಪ್ಪ, ಪುದೀನವರ ಸಾಲ ಮತ್ತೆ ಯಾವುದು ದೇವಬೊಂಬೆ ಪೂಜೆ ಆಟ ಭಕ್ತಿ ಸೋಜಿಗ. ಈ ಭಕ್ತಿ ಸೋಜಿಗ ಅಂತ ಪದ ಇದೆಯಲ್ಲ, ಅದು ತುಂಬಾನೇ ಕಾಡುವಂತಹ ಪದ ಅವರು ಬರೆದಿರುವಂತಹ ಸಾಲುಗಳಲ್ಲಿ. ಯಾಕೆ ಅಂದ್ರೆ ಸೋಜಿಗ ಅಂದ್ರೆ ಸೋಜಿಗ ಕೊಡೋದು ಅಂತ ನೀವು ಆಡಭಾಷೆ ಕೇಳಿರ್ತೀರ. ಸೋಜಿಗ ಅಂದ್ರೆ ಆಶ್ಚರ್ಯ, ವಿಸ್ಮಯ, ಇನ್ನೇನಾದ್ರು ಅತ್ಯಾಶ್ಚರ್ಯ, ಪರಮಾಶ್ಚರ್ಯ, ಅದ್ಭುತ ಏನೆಲ್ಲ ಕರ್ಕೋಬಹುದು ಅದನ್ನ. ಈ ಭಕ್ತಿ ಮನುಷ್ಯನನ್ನ ಆ ರೀತಿ ಮಾಡ್ಬಿಡುತ್ತೆ. ಅದಕ್ಕೋಸ್ಕರ ಎಲ್ಲೋ ಒಂದ್ ಕಡೆ ಮನುಷ್ಯ ತನ್ನ ಕ್ರಿಯಾಶಕ್ತಿನ ಹೆಚ್ಚಿಸ್ಕೊಳ್ಳಿಕ್ಕೆ ಈ ದೇವರು ಭಕ್ತಿ ಪೂಜೆ ಎನ್ನುವಂತಹ ಚಿಂತನೆಗಳನ್ನು ತಂದಿರಬಹುದು. ಈಗ ಉದಾಹರಣೆಗೆ ಯಾವ್ದು ಬೇಡ, ಸುಮ್ನೆ ಯಾರೋ ಒಬ್ರು ಹೇಳ್ತಿರ್ತಾರೆ, ನಾವು ನೋಡ್ತಿರ್ತೀವಿ, ಈ ಕೋಲಾರದಿಂದ ಬೀದರ್ದಿಂದ ಧರ್ಮಸ್ಥಳಕ್ಕೆ ನಡ್ಕೊಂಡು ಹೋಗ್ತಾರೆ. ಯಾವ್ದೇ ಚಪ್ಪಲಿ ಹಾಕದಂತೆ ಆ ರೋಡಿನ ಬೇಸಿಗೆ ಕಾಲ ರೋಡ್ ನಲ್ಲಿ ಮೈ ಮೇಲೂ ಅಷ್ಟೇ ಅಂತ ಶುಭ್ರ ತುಂಬಾ ನಮ್ಮನ್ನು ಕಾಪಾಡುವಂತ ಬಟ್ಟೆಗಳಿರಲ್ಲ, ತೆಳುವಾದಂತ ಬಟ್ಟೆಗಳನ್ನ ಹಾಕೊಂಡು, ಇನ್ನು ಜೈನರು ಬಂದ್ರೆ ಇನ್ನು ಬೆಟ್ಟನೇ ಇಲ್ದಂಗೆ ಪಾದಯಾತ್ರೆ ಮಾಡುವಂತದ್ದಿದೆ. ಇವೆಲ್ಲ ಭಕ್ತಿಯನ್ನು ನೋಡಿದ್ರೆ ನಮಗೆ ಒಂದು ಅರ್ಧ ಕಿಲೋಮೀಟರ್ ನಡೆಯಪ್ಪ ಅಂತಂದ್ರೆ ನಮ್ಮ ಕೈಕಾಲುಗಳು ನೋಯ್ತಿರ್ತವೆ, ಸ್ವಸ್ಥವಾಗಿ ಅಪಕ್ಕ ಯಾಕಪ್ಪ ಬೇಕು ನಡವಳಿಕೆ ಅಂತ ಅನ್ಸುತ್ತೆ, ನಡಿಗೆ ಅಂತ ಅನ್ಸುತ್ತೆ. ಆದ್ರೆ ಒಂದು ಭಕ್ತಿನ ಒಂದು ಕಾನ್ಸೆಪ್ಟ್ ಇಟ್ಟಾಗ ನೋಡ್ರಿ, ಆ ಬೀದರಿಂದ ಅಥವಾ ಈ ಕಡೆ ಕೋಲಾರದಿಂದ, ಈ ಕಡೆ ಇನ್ನೊಂದೆಲ್ಲ ಈ ಕಡೆ ಅದರ ಪಾವಗಡದಿಂದ ಧರ್ಮಸ್ಥಳಕ್ಕೆ ಬರ್ತಾರೆ ಅಂದ್ರೆ ಮಿನಿಮಮ್ 400-500 ಕಿಲೋಮೀಟರ್ ನಡ್ಕೊಂಡ್ ಬರ್ತಾರೆ ಅಂತಂದ್ರೆ ಅದು ಸೋಜಿಗಾಲದಲ್ಲಿ ಇನ್ನೇನೆ ಆ ಭಕ್ತಿ ಅಷ್ಟು ಎಳ್ಕೊಂಡ್ ಬಂದ್ಬಿಡುತ್ತೆ. ಇನ್ನು ನಮ್ಮ ಉತ್ತರ ಭಾರತದ ಕಡೆಗೆ ಹೋದ್ರೆ ಇನ್ನೂ ತುಂಬಾ ಚೆನ್ನಾಗಿದೆ. ಹರಿದ್ವಾರ, ಋಷಿಕೇಶ, ಯಮುನೋತ್ರಿ, ಗಂಗೋತ್ರಿ, ಬದ್ರಿ, ಕೇದಾರಗಳಿಗೆ ಹೋದ್ರೆ ಎಷ್ಟು ಕಷ್ಟ ಇರುತ್ತಪ್ಪ. ದಟ್ಟ ಕಾಡುಗಳು, ದಟ್ಟ ಅರಣ್ಯ, ದಟ್ಟ ಬೆಟ್ಟ, ಕಡಿದಾದ ಬೆಟ್ಟಗಳು, ಹೋಗ್ಲಿಕ್ಕೆ ಎದುರುವಂತಹ ಸನ್ನಿವೇಶ. ಅಂತರಲ್ಲಿ ಹೋಗಿ ನೋಡಿ ಅಷ್ಟು ನಡಿಗೆಯಲ್ಲಿ ಕಾಲಡಿಗೆಯಲ್ಲಿ ನಡೆದು ವಯಸ್ಸಾದವರು ಕೂಡ, ಕೈಲಾದವರು ಕೂಡ, ಇನ್ನು ಶಬರಿಮಲೆ 50 ಸಾವಿರ ಬಂದ್ರು ಕೂಡ ಅಷ್ಟೇ 48 ಕಿಲೋಮೀಟರ್ ನಡೀತಾರೆ. ಅರ್ಧ ಕಿಲೋಮೀಟರ್ ಮನೆ ನಡೆದಂತವ್ರು 48 ಕಿಲೋಮೀಟರ್. ಇದೆಲ್ಲ ಯೋಚನೆ ಮಾಡಿದ್ರೆ ಈ ಭಕ್ತಿ ಅನ್ನೋದು ಎಷ್ಟು ಅದ್ಭುತವಾಗಿ ಸೋಜಿದ ತರ ಅವರ ಮನುಷ್ಯನ ಥಿಂಕ್ ಮಾಡ್ತಾ ಇದೆ ಅಂತ ಆ ಉದ್ದೇಶಕ್ಕೆ ನಾವು ಸೃಷ್ಟಿ ಆಗಿರಬಹುದು. ಅಲ್ಲ, ನೀವ್ ಹೇಳಿದ್ದು ಕೆಲವೊಂದ್ ಕಡೆ ಸರಿ. ಈಗ ಅವ್ರಿಗೆ ಅಷ್ಟೊಂದು ಭಕ್ತಿ ಇದೆ, ಆ ಶ್ರದ್ಧೆ ಇದೆ ಮಾಡ್ಬೇಕು ಅಂತ ಹೇಳಿ ಅವರು ಅಷ್ಟು ದೂರ ಹೋಗ್ತಾರೆ. ಆದ್ರೆ ಈ ಭಕ್ತಿ ಹೆಸರಲ್ಲಿ ಕೆಲವೊಂದು ಆಚರಣೆಗಳು, ಮೂಢನಂಬಿಕೆಗಳು, ಇದ್ರ ಬಗ್ಗೆ ನಿಮ್ಮ ಮಾತುಗಳು ಏನಿರಬಹುದು? ಭಕ್ತಿ ಅಂದ ತಕ್ಷಣ ನನಗೆ ಅನ್ಸೋದು ಯಾವಾಗಲೂ ಭಕ್ತಿ ಎಲ್ಲೋ ಒಂದ್ ಕಡೆ ಮನುಷ್ಯನ ಡ್ರೈವಿಂಗ್ ಫೋರ್ಸ್ ಅಂತ ಅನ್ಕೋತೀವಿ. ಈಗ ಭಕ್ತಿ ಅಂತಂದ್ರೆ ನಾವೇನ್ ಅನ್ಕೋತೀವಿ ಅಂತಂದ್ರೆ ನಂಬಿಕೆಯ ಎಕ್ಸ್ಟೆನ್ಷನ್. ಈಗ ನಮ್ಮಲ್ಲಿ ನಮಗೆ ಇರ್ತಕ್ಕಂಥ ನಂಬಿಕೆ ಇದೆಯಲ್ಲ, ಅದರ ಮುಂದುವರೆದ ಭಾಗವೇ ಭಕ್ತಿ. ಯಾಕಂದ್ರೆ ಈಗ ನನ್ನನ್ನ ನಾನು ನಂಬದೆ ದೇವರನ್ನು ನಂಬ ಸಾಧ್ಯ ಇಲ್ಲ. ಹಾಗಾಗಿ ನಾನು ಈಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಈಗ ನಾವು ಮೂಢನಂಬಿಕೆ ಅಂತ ಹೇಳುದು, ಇದು ಸುಮ್ಮನೆ ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ, ಹರಕೆ ಕಟ್ಕೊಂತಕ್ಕಂಥದ್ದು. ಹರಕೆ ಕಟ್ಕೊಂತಕ್ಕಂಥದ್ದು ಈಗ ಅದು ಕೆಲವರಿಗೆ ಏನ ಕಾಣಿಸುತ್ತೆ, ಮೂಢನಂಬಿಕೆ, ಏನು ₹1 ಗಂಟೆ ಇಟ್ಬಿಟ್ಟು ಅದನ್ನ ಎಲ್ಲರೂ ಇಟ್ಬಿಟ್ರೆ ಅದು ಆಗತ್ತ ಕೆಲಸ ಅಂತ. ಆದ್ರೆ ನನಗೆ ಅನ್ಸುತ್ತೆ ಯಾವಾಗಲೂ ಕೂಡ ಅದು ನಂಬಿಕೆ ನಮ್ಮನ್ನ ಎಲ್ಲದನ್ನು ಕಾಪಾಡ್ತಾ ಇತ್ತಲ್ಲ. ಈಗ ಅಮ್ಮನೋ ಅಜ್ಜಿನೋ ಯಾವ್ದೋ ಹುಷಾರಿದ್ದ ಕಾಲದಲ್ಲಿ ₹1 ಇಟ್ಕೊಂಡು ನಿಮ್ಮ ಸಂಧಾನ ಬರ್ತೀನಿ ಅಂತಂದಾಗ ಅದು ಅವ್ರ ನಂಬಿಕೆ ಕೊಟ್ಟು ಈ ಕೆಲಸಗಳ ಮೇಲೆ ಡ್ರೈವಿಂಗ್ ಫೋರ್ಸ್ ಮಾಡ್ತಲ್ಲ. ನಮ್ಮಲ್ಲಿ ಏನ್ ಶುರು ಮಾಡ್ಕೊ, ಹೇಗೆ ಮೂಢನಂಬಿಕೆ ಯಾಕೆ ಸೃಷ್ಟಿ ಆಯ್ತು ಅಂತಂದ್ರೆ ಆ ನಂಬಿಕೆಗಳಲ್ಲಿ ತಪ್ಪುಗಳನ್ನ ಹುಡುಕ್ತು ಹೋಗ್ಬಿಟ್ರೆ, ಆದ್ರೆ ಆ ನಂಬಿಕೆ ಏನ್ ಕೆಲಸ ಮಾಡುತ್ತಾ ಇಷ್ಟೇ ಅದ್ರ ಬಗ್ಗೆ ಗಮನಿಸಕ್ಕೆ ಹೋಗ್ಲಿಲ್ಲ. ಈಗ ಒಂದು ಹರಕೆ ಕಟ್ಟಿಕ್ಕಿ ಅದಾದ್ಮೇಲೆ ಯಾರು ಸುಮ್ಮನಿಲ್ಲ, ಹರಕೆ ಕಟ್ಟಿಕ್ಬಿಟ್ಟು ಸಹಿತಪ್ಪ ಹರಕೆ ಕಟ್ಟಿದ್ದೀನಿ ಪಾಪ ಹುಷಾರಾಗುತ್ತೆ ನಿಂಪಾಡಿ ಕೆಲಸ ಹೋಗ್ಲಿಕ್ಕೆ ಹೋಗಿಲ್ಲ. ಆ ಪಾಪನ ಆರೈಕೆನೆ ಮಾಡಿದ್ರು. ಆದ್ರೆ ಆ ಆರೈಕೆ ಮಾಡ್ಬೇಕಾದ್ರೆ ಅಲ್ಲಿ ಕಟ್ಟಿರ್ತಕ್ಕಂಥ ಹರಕೆ ಸರಿಯಾದ ನಂಬಿಕೆಯನ್ನ ಕೊಡ್ತಾ ಇತ್ತು. ಆ ನಂಬಿಕೆಯಲ್ಲಿ ಕೆಲಸ ಮಾಡಿದಾಗ ಹೇಗೆ ನಮ್ಗೆ ಗೊತ್ತಿದೆ, ಯಾವ ವ್ಯಕ್ತಿ ಅತಿ ಹೆಚ್ಚು ನಂಬಿಕೆಯಿಂದ ಕೆಲಸ ಮಾಡ್ತಾನೋ ಆ ಕೆಲಸ ಸಕ್ಸಸ್ ಆಗುತ್ತೆ. ಹಾಗಾದ್ರೆ ಆ ಹರಕೆಯಿಂದ ನಂಬಿಕೆ ಬರುತ್ತೆ ಅನ್ನೋದಾದ್ರೆ ಹರಕೆ ಯಾಕೆ ಮೂಢನಂಬಿಕೆ ಆಗುತ್ತೆ? ಯಾಕೆಂದ್ರೆ ನಂಬಿಕೆ, ಈಗ ನಂಬಿಕೆ ಅಂತ ಅಂದ್ರೆ ನಮಗೆ ಶಕ್ತಿ ಕೊಡ್ತಕ್ಕಂಥದ್ದು. ನಂಬಿಕೆ ಅಂತಕ್ಕಂಥದ್ದೇ ನಾವು ಇನ್ನೊಂದು ಬಿಯಾಂಡ್ ಫೋರ್ಸ್ ನಾವು ನಮ್ಮೊಳಗೆ ಹೇಳ್ತಕ್ಕಂಥದ್ದು. ಈಗ ನಮ್ಮಲ್ಲಿ ಒಂದಿದೆ ದೇವರ ದರ್ಶನಕ್ಕೆ ಸರ್, ಒಂದು ನಮಗೆ ಕಾಮಿಡಿ ಅಂತ ಅನ್ಸುತ್ತೆ. ನಾನು
ನಾವು ಇಲ್ಲಿಂದ 1000 ಕಿಲೋಮೀಟರ್ ದೂರಕ್ಕೆ ಹೋಗಿ ದರ್ಶನ ಮಾಡಬೇಕು ಅಂತ ಓಡಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ನೀವೇ ಧರ್ಮಸ್ಥಳ ಅಂತ, ಈಗ ಧರ್ಮಸ್ಥಳಕ್ಕೆ ಅಂತ ಹೋದ್ರೆ ಕೆಲವೊಂದು ದಿನ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ನಾವೊಂದು ಹೋಗಿ ದರ್ಶನ ಮಾಡಕ್ ಅಲ್ವೋ ನಿಂತ್ಕೊಂಡ ತಕ್ಷಣ ಆದ್ರೆ ಯಾವುದೇ ವ್ಯಕ್ತಿ ಅಲ್ಲಿ ದರ್ಶನ ಅಂದ್ರೆ ನೋಡ್ತಕ್ಕಂಥದ್ದು ಅಂತ ನಮ್ಗೊಂದು ಅರ್ಥ ಆದ್ರೆ, ಯಾವುದೇ ಒಂದು ವ್ಯಕ್ತಿ ಆ ದೇವರ ವಿಗ್ರಹವನ್ನು ನೋಡಿ ಮುಂದೆ ಹೋಗಲ್ಲ. ಅವನ ವಿಗ್ರಹವನ್ನು ಒಂದು ಕ್ಷಣ ನೋಡ್ತಾನೆ, ಮತ್ತೆ ಒಂದು ಕ್ಷಣ ಕಣ್ಣು ಮುಚ್ತಾನೆ. ನಿಜವಾಗ್ಲೂ ಕಣ್ಣು ಬಿಟ್ಟಾಗ ನೋಡಿದ್ದು ನೋಟ ಅಷ್ಟೇ, ಆದ್ರೆ ಕಣ್ಣು ಮುಚ್ಚಾಗ ಕಂಡಿದ್ದು ದರ್ಶನ ಅಂತ. ಅದೇ ಅವನು ಕಣ್ಣು ಮುಚ್ಚಿ ಕಂಡಿರೋಳಗೆ ಅವನ ದೇವರ ವಿಗ್ರಹ ಮುಂದೆ ನಿಂತಿರ್ಬೋದು, ಮುಂದಕ್ಕೂ ಇರ್ಬೋದು. ಆದ್ರೆ ಇಲ್ಲಿಂದ 1000 ರೂಪಾಯಿ ಖರ್ಚು ಮಾಡ್ಕೊಂಡು 100 ಕಿಲೋಮೀಟರ್ ಪಾದಯಾತ್ರೆ ಮಾಡ್ಕೊಂಡು ವೆಹಿಕಲ್ ತಗೊಂಡು ಆ ಘಾಟ್ ಸೆಕ್ಷನ್ ಎಲ್ಲ ಕಷ್ಟಪಟ್ಟುಕೊಂಡು ಹೋಗಿ ದೇವ್ರ ಮುಂದೆ ನಿಂತ್ಕೊಂಡಾಗ ನಾನು ದರ್ಶನ ಮಾಡ್ತೀನಿ ಅಂತ ಕಣ್ಣು ಮುಚ್ಕೊಂತಾನಲ್ಲ, ಆ ಕಣ್ಣು ಮುಚ್ಕೊಂಡಾಗ ನಿಜವಾಗ್ಲೂ ಅವನಿಗೆ ದರ್ಶನ ಆಗುತ್ತೆ ಅಂತ. ಯಾಕಂದ್ರೆ ಅಲ್ವೇ ಇರಪ್ಪ ಇಲ್ಲಿಂದ ಅಷ್ಟೊಂದು ಖರ್ಚು ಮಾಡ್ಕೊಂಡು ಹೋದ್ರೆ ಇವಾಗ ದೇವಸ್ಥಾನ ಮುಂದೆ ಕಣ್ಣು ಮುಚ್ಚಿದೆ ಎಲ್ಲರೂ, ನಿನ್ಗೆ ಬುದ್ಧಿ ಇಲ್ವಾ ಅಂತ ಅವ್ರು ಕೇಳಿದ್ರೆ ಕೇಳಿದ್ರೆ ಒಂದು ತಲೆಯಲ್ಲಿದೇನಿದೆ ಅನ್ನೋ ಪ್ರಶ್ನೆ ಸೃಷ್ಟಿ ಆಗುತ್ತೆ. ಯಾಕೆಂದ್ರೆ ನಾವು ದೇವಸ್ಥಾನ ಅಂದ್ರೋಗಿ ಇಷ್ಟೇ ರೆಸ್ಟ್ ಮಾಡ್ಕೊಂಡು ಹೋಗಿ ದೇವ್ರ ಮುಂದೆ ಕಣ್ಣು ಮುಚ್ಕೊಳ್ಳೋದನ್ನ ಮೂಢನಂಬಿಕೆ ಅಂತ ಅನ್ನೋದು, ಅಥವಾ ಈಗ ನಮ್ಮ ಅಜ್ಜಿನೋ ಅಮ್ಮನೋ ಮಾಡಿರ್ತಕ್ಕಂಥ ಆ ಆರೈಕೆಗಳನ್ನು ನಾವು ಮೂಢನಂಬಿಕೆ ಅಂತಂದ್ರೆ, ಯಾಕೆಂದ್ರೆ ನಾವು ಆ ನಂಬಿಕೆಗಳ ತಳಹದಿಯನ್ನ ಕಳ್ಕೊಂತಾ ಇದೀವಿ ಅಂತ. ಯಾಕೆಂದ್ರೆ ಈ ಭೂಮಿ ಮೇಲೆ ಇಷ್ಟೊಂದು ಜೀವರಾಶಿಗಳನ್ನು ತಳ್ಕೊಂಡ್ ಬಂದಿರತಕ್ಕಂಥದ್ದು ಮೂಢನಂಬಿಕೆ. ಯೋಚನೆ ಮಾಡಿ, ಒಂದು ಜಿಂಕೆ ಮರಿ ಹಾಕಿದೆ, ಆ ಮರಿಗೋಸ್ಕರ ಮೇವು ತರಲಿಕ್ಕೋಸ್ಕರ ಜಿಂಕೆ ಆಚೆ ಹೋಗಿದೆ ಅಂತಂದಾಗ ಅಮ್ಮ ಬರ್ತದೆ ಅಂತ ಜಿಂಕೆಗಳು ಕಾಯ್ತಾರಲ್ಲ, ಅದನ್ನ ಮೂಢನಂಬಿಕೆ ಅಂತ ಬರುತ್ತಾ? ಅಮ್ಮ ಯಾವ್ದಾದ್ರು ಹುಲಿ ದಾಳಿಗೆ ಸಿಕ್ಕಿ ಬಲಿಯಾಗಬಹುದು, ಇವು ಹಸಿವಿನ ನಾಡಬಹುದು, ಈ ತರ ಎಲ್ಲಾ ಸಂದರ್ಭದಲ್ಲೂ ಕೂಡ ನನ್ನ ಅಮ್ಮ ಬಂದೇ ಬರ್ತವೆ ಅಂತಕ್ಕಂಥ ಕಾಯ್ತು ಜಿಂಕೆ ಮರಿನ ನಿಮ್ ಮೂಢನಂಬಿಕೆ ನಿಮ್ಮ ಅಮ್ಮ ಅಲ್ಲಿ ಏನಾದ್ರು ಆಗ್ಬೋದು ಅಂತ ನಾವೇನಾದ್ರು ಜಿಂಕೆ ಮರಿಗೆ ಹೋಗಿ ಹೇಳಿದ್ರೆ ಜಿಂಕೆ ಮರಿಗಳಿಗೆ ನಮ್ ಬಗ್ಗೆ ಏನಂತ ಅನ್ಸುತ್ತೆ? ನೀವು ಹರಕೆ ಬಗ್ಗೆ ಒಂದೇ ಟಾಪಿಕ್ ತಗೊಂಡಿದ್ದೆ ಸರ್, ಆದ್ರೆ ಹರಕೆ ಅದೊಂದನ್ನೇ ನಾವು ಮೂಢನಂಬಿಕೆ ಅಂತ ಹೇಳಿ ಕರೆಯೋದಿಲ್ಲ. ಹರಕೆ ಬಿಟ್ಟು ಇನ್ನೂ ಎಷ್ಟೋ ಆಚರಣೆಗಳು ಆ ರೀತಿಯ ಬಂದಿದೆ. ಈಗ ಎಷ್ಟೋ ಜನ ಕಾಯಿನ ತಲೆ ಮೇಲೆ ಓಡಿಸ್ಕೊಳ್ಳೋದಿರ್ಬೋದು. ಸೊ ಆ ರೀತಿಯಾದಂತಹ ಕೆಲವೊಂದು ಆಚರಣೆಗಳಿದಾವೆ. ಅದನ್ನ ನಾವು ಯಾವ ರೀತಿ ಡಿಫೈನ್ ಮಾಡ್ಬೇಕು ಹಾಗಾದ್ರೆ? ಈಗ ನೀವು ವಿಷಯ ಚೆನ್ನಾಗಿದೆ. ಯಾಕೆಂತಂದ್ರೆ ನಾವು ಈ ಪ್ರತಿಯೊಂದು ವಿಷಯವನ್ನು ಗಮನಿಸ್ತಾ ಹೋದಾಗ ನಮ್ಮ ನಂಬಿಕೆ ಅಂತ ನಾವು ಅಂತ ನಾನು ಅವ್ರಿಗೆ ಹೇಳಿದೆ, ನಾವು ಹೇಗ್ ನಂಬ್ತೀವಿ ಹಾಗೆ ಕಾಣಿಸ್ತಾನೆ ಅಂತ. ಏನು ಸರ್ ಹೇಳೋದು ತುಂಬಾ ಚೆನ್ನಾಗಿ, ಏನು ನಾನು ಮನುಷ್ಯ ಆಗಿರೋದಕ್ಕೆ ನಾನು ಪೂಜೆ ಮಾಡ್ತಕ್ಕಂಥ ದೇವರ ಆಕಾರ ಮನುಷ್ಯ ಆಕೃತಿ ಅಂತ. ಅಂದ್ರೆ ನಾನು ಹೇಗೆಲ್ಲ ನಂಬಿಕೆಯನ್ನು ಬೆಳೆಸ್ಕೊತೀನಿ. ಈಗ ಹೇಗಿದೆ, ಕೆಲವೊಂದು ದೇವರಿಗೆ ಬಲಿ ಕೊಡ್ತಕ್ಕಂಥದ್ದು, ಅಥವಾ ಕೆಲವೊಂದು ದೇವರಿಗೆ ಬರೀ ವೆಜ್ ಕೊಡ್ತಕ್ಕಂಥದ್ದು. ದೇವ್ರ ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್. ಯಾಕಂದ್ರೆ ಎಷ್ಟೊಂದು ಬೇರೆ ಬೇರೆ ದೇವರುಗಳಿಗೆ ಬೇರೆ ಬೇರೆ ರೀತಿಯ ಊಟ. ಹಾಗಾದ್ರೆ ಈ ದೇವ್ರಿಗೆ ವೆಜ್ ಕೊಡಕ್ಕಾಗಲ್ವ, ಅದು ಆ ದೇವರಿಗೆ ನಾನ್ ವೆಜ್ ಕೊಡ್ಬೇಕು. ಈ ತರದ್ದೆಲ್ಲ ಒಂದಷ್ಟು ಪ್ರಶ್ನೆಗಳು ನಮ್ ಕಣ್ಣು ಮುಂದೆ ಕಾಣ್ತವೆ. ಅದು ನಾನು ಅಂತಕ್ಕಂಥದ್ದು ಏನು ಅಂತಂದ್ರೆ, ಮನುಷ್ಯ ದೇವರನ್ನ ಯಾವ ರೀತಿ ಕಾಣ್ತಿದ್ದಾನೆ ನೋಡಿದಾನೆ, ಕಾಣ್ತಿದ್ದಾರೆ ಎನ್ನಕ್ಕಂಥದ್ದು ನಂಬಿಕೆಯ ಎಕ್ಸ್ಟೆಂಡೆಡ್ ರೂಪ ಅಂತ ನಾನು ಹೇಳ್ತಾ ಹೋಗ್ತಿದ್ದೆ. ಯಾಕೆಂದ್ರೆ ನಾನು ಏನು ಇಷ್ಟಪಟ್ಟು ಊಟ ಮಾಡ್ತೀನೋ ನಾವು ಅದೇವರಿಗೆ ಅದೇ ಊಟವನ್ನ ನಾವು ಕೊಡ್ಲಿಕ್ಕೆ ಹೋಗ್ತೇವೆ. ಯಾಕೆಂದ್ರೆ ಒಂದು ಅದ್ಭುತವಾದಂತಹ ಒಂದು ಘಟನೆ, ಒಂದು ಕಡೆ ಸಣ್ಣ ಕತೆ ಏನಪ್ಪಾ ಅಂತಂದ್ರೆ, ಒಂದು ರಾಜ ಒಂದು ದರ್ಬಾರ್ ನಡೀತಾ ಇತ್ತು. ಒಬ್ಬ ವ್ಯಕ್ತಿ ಯಾರೋ ಒಬ್ಬ ಹಣ್ಣುಗಳನ್ನ ಕೊಟ್ಟ ದರ್ಬಾರದಲ್ಲಿ. ರಾಜ ತಿಂದ ತುಂಬಾ ಚೆನ್ನಾಗಿತ್ತು ಅಂತ ಅನ್ನಿಸ್ತು, ಉಳಿದೋದೆಲ್ಲ ಕೊಟ್ಟ. ಅದ್ರಲ್ಲಿ ಕುಂತಿದ್ದಂತಹ ಒಬ್ಬ ರೈತ, ನನಗೆ ಈ ಹಣ್ಣು ಬೇಡಪ್ಪ, ಈ ಹಣ್ಣನ್ನ ಬೀಜವನ್ನ ಕೊಡು ಅಂತ. ಈ ಹಣ್ಣು ಬೀಜವನ್ನ ಕೊಡುವಂತ ಸರಿ ಅಂತ ಹೇಳಿ ಯಾರು ಬರಲ್ವಾ, ಯಾರು ಇಲ್ಲ ಅಂತಂದಲ್ಲ, ಆ ಬೀಜವನ್ನ ಕೊಟ್ಟು ರೈತ ತಗೊಂಡು ಹೋದ ಬೆಳೆದ. ಒಮ್ಮೆ ಹೀಗೆ ರಾಜ ತನ್ನ ಸಾಮ್ರಾಜ್ಯದೊಳಗೆ ಓಡಾಡ್ಕೊಂತ ಬರ್ಬೇಕಾದ್ರೆ ಸುತ್ತಾಡಿ ಈ ರೈತನ ಒಂದು ಇದ್ರ ಹತ್ರ ಬಂದ. ಅಲ್ಲಿ ಬಂದಾಗ ಆ ರಾಜ ಬಂದಿದೆ ಅಂತ ಹೇಳಿ ಅದೇ ರೈತ ಹಣ್ಣುಗಳನ್ನು ತಗೊಂಡು ಕೊಟ್ಟ. ಒಂದು ಹಣ್ಣು ತುಂಬಾ ಅದ್ಭುತವಾಗಿತ್ತು, ತುಂಬಾ ರುಚಿಯಾಗಿತ್ತು. ಅವಾಗ ರೈತ ರಾಜ ತುಂಬಾ ಹೊಗಳ್ತಾನೆ, ಹೊಗಳಿ ಇದು ಚಿನ್ನವನ್ನ ಕೊಡ ಹೋಗ್ತಾನೆ ರೈತನಿಗೆ. ತುಂಬಾ ಅದ್ಭುತವಾಗಿತ್ತು, ಹಣ್ಣು ಚೆನ್ನಾಗಿ ಬೆಳೆಸಿದೆ ಅಂತ. ಅವಾಗ ರೈತ ಹೇಳೋ ಮಾತು, ನೀವು ನನ್ನ ನೋಡುವ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ನೀವೇ ಕೊಟ್ಟಂತ ಬೀಜದಿಂದ ಇದು ಬೆಳೆದಿರ್ತಕ್ಕಂಥದ್ದು ಅಂತ. ಅಂದ್ರೆ ಈಗ ಯೋಚನೆ ಮಾಡಿ, ರಾಜ ದೇವರು, ಆ ಬೀಜ ನಾವು, ಅದೇ ಬೀಜದಿಂದ ಬೆಳೆದಂತ ನಾವು ಅದೇ ದೇವನು ಮೆಚ್ಚುವಂತ ಹಣ್ಣಾಗ್ಬೇಕಲ್ಲ. ಇದು ಈ ಯಾಕೆಂದ್ರೆ ದೇವರಿಗೂ ಮತ್ತೆ ಮನುಷ್ಯರಿಗೂ ಹೇಗೆ ಆಗ್ಬೇಕು ಅಥವಾ ನಮ್ಮ ಜೀವನವನ್ನ ಹೆಸರು ಜೀವನವೇ ದೇವರು ಹೇಗಿರ್ಬೋದು, ಇದು ಯಾವಾಗಲೂ ಸೋಜಿಗ ಅಂತಾನೆ ಅನ್ಸುತ್ತೆ. ಯಾಕೆಂತಂದ್ರೆ ಅಲ್ಲಿಂದ ಬಂದಂತಹ ನಾವು ಮತ್ತೆ ಅಲ್ಲಿಗೆ ಹೇಗ್ ಸೇರ್ತೀವಿ. ಇನ್ನೂ ಒಂದು ಟಾಪಿಕ್ ಹೇಳ್ತಾ ಇನ್ನೊಂದು ಚರ್ಚೆ ಮಾಡೋಣ. ಈ ಇತ್ತೀಚಿನ ದಿನಮಾನಗಳಲ್ಲಿ ನಾನು ತುಂಬಾ ವಿಡಿಯೋಗಳನ್ನು ನೋಡಿದೆ, ವಿಚಾರಗಳನ್ನ ಕೇಳಿದೆ.
ಕೇಳಿದಾಗ ಎಲ್ಲಾ ಕಡೆನೂ ಕೊನೆಗೊಂದು ಕನ್ಕ್ಲೂಷನ್ ಬರ್ತದೆ. ಏನಪ್ಪಾ ಅಂದ್ರೆ ದೇವ್ರು ನಂಬೋರು ಅವ್ರ ಮಾತಿನ ಮೋಡಿಯಿಂದನು ನಿದರ್ಶನಗಳನ್ನ ಕೊಟ್ಟು ಕಥೆಗಳನ್ನ ಹೇಳೋ ಅಥವಾ ಇನ್ನೊಂದು ಯಾವ್ದಾರು ಈಗ ಉದಾಹರಣೆ ನಂಬದಿರ್ತಾನೆ ಅಂತಂದೆ ಸಿಂಬಳದ ನಳನೆಯನ್ನು ಮಂಕುತ್ತೀವಿ ಈ ತರದೊಂದು ಕಗ್ಗ ಹೇಳೋ ಏನೋ ಒಂದು ಹೇಳಿ ಕನ್ವಿನ್ಸ್ ಮಾಡ್ತಾರೆ. ಅದು ಮಾತಿನ ಕನ್ವಿನ್ಸೇ ಹೊರತು ದೇವರ ಕನ್ವಿನ್ಸ್ ಅಲ್ಲ. ನಿಜ ಆತರ ಆಗ್ತಾ ಇದೆ. ಆಗ ನಿಜವಾಗ್ಲೂ ದೇವರನ್ನ ಕನ್ವಿನ್ಸ್ ಮಾಡೋದು ಹೇಗೆ ಅಂತ ಯೋಚನೆ ಬರುತ್ತೆ. ಹೆಂಗೆ ಮಾಡೋದು? ಈ ಮಾತನ್ನ ಬದಿಗಿಟ್ಟು ಚರ್ಚೆಯನ್ನ ಅದಕ್ಕೆ ಕೊನೆ ಎಂಡಿಂಗ್ ಅಲ್ಲಿ ನಾವು ಆನ್ಸರ್ ಹೇಳೋಣ. ಹೆಂಗೆ ಅಂದ್ರೆ ಉದಾಹರಣೆಗೆ ತರ್ಕ ಚರ್ಚೆಯಲ್ಲಿ 3 ತರಗಳಿದ್ವಿ: ತರ್ಕ, ಕುತರ್ಕ, ವಿತರ್ಕ. ಸೊ ನಾವೀಗ ವಿತರ್ಕನೂ ಮಾಡ್ತಿಲ್ಲ, ಕುತರ್ಕನೂ ಮಾಡ್ತಿಲ್ಲ, ತರ್ಕನೂ ಬಿಟ್ಟು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಟ್ರೈ ಮಾಡೋಣ ಸರ್. ಯಾಕೆಂದ್ರೆ ಈ ವಿಷಯವನ್ನ ನಾವು ಮುಂದಿನ ಎಪಿಸೋಡ್ ಅಲ್ಲಿ ಮಾತಾಡೋಣ. ಇದರಲ್ಲಿ ಇನ್ನೊಂದು ತುಂಬಾ ಪ್ರಮುಖವಾಗಿ ಅನ್ಸಿದ್ದು ಆಸ್ತಿಕತೆ ಮತ್ತು ನಾಸ್ತಿಕತೆ. ಈ ದೇವರು ಅಂತ ಬಂದಾಗ ಆಸ್ತಿಕತೆ ಮತ್ತು ನಾಸ್ತಿಕತೆ ಅಂತ ಬಂದಾಗ ಈ ವಿಚಾರವನ್ನು ಕೂಡ ನಮ್ಮ ಪ್ರೇಕ್ಷಕರಿಗೆ ಅಲ್ಲ ನೀವ್ ಹೇಳಕ್ಕೆ ಕನ್ಕ್ಲೂಷನ್ ಒಂದು ಕೊಟ್ಟು ಏನಪ್ಪಾ ಅಂತಂದ್ರೆ ಈಗ ಉದಾಹರಣೆಗೆ ನಂಬಿಕೆಯ ಎಕ್ಸ್ಟೆನ್ಷನ್ ದೇವರು ಗಾಡ್ ಅಂತ ಹೇಳೋದು. ಸೊ ಈಗ ರಘು ಸರ್ ಹೇಳಿದಾಗೆ ನಂಬಿಕೆ ಎಕ್ಸ್ಟೆನ್ಷನ್ ಗಾಡ್ ಅಂತ ಹೇಳೋದು. ಈಗ ತುಂಬಾ ಸ್ವಾಮಿ ತುಂಬಾ ಅದ್ಭುತವಾಗಿ ಹೇಳ್ತಾರೆ. ನೀನು ನಮ್ಮಲ್ಲಿ 336 ಕೋಟಿ ದೇವರಿದ್ದಾರೆ, 336 ಕೋಟಿ ದೇವರನ್ನು ನಂಬಿಯೂ ನಿನ್ನನ್ನು ನೀವು ನಂಬಿಲ್ಲ, ನೀನು ನಾಸ್ತಿಕನೇ ಸರಿ. ಅಂದ್ರೆ ಫಸ್ಟ್ ನಮ್ಮನ್ನ ನಾವು ನಂಬಬೇಕು, ಅನಂತರ ದೇವರುಗಳನ್ನ ಆಟೋಮೆಟಿಕಲಿ ನಾವು ನಂಬ್ತೀವಿ. ಇನ್ನು ಚೂರು ಮುಂದಕ್ಕೆ ಹೋದ್ರೆ ಆ ನಂಬಿಕೆ ಎಕ್ಸ್ಟೆಂಡ್ ವರ್ಷನ್ ಅನ್ನ ನಾವು ಶ್ರದ್ಧೆ ಅಂತ ಕರಿಬಹುದು. ಯಾವ ವಿಚಾರದಲ್ಲಿ ನಮಗೆ ಶ್ರದ್ಧೆ ಇರುತ್ತೋ, ಯಾವ ವಿಚಾರದಲ್ಲಿ ಸಂಪೂರ್ಣವಾದಂತಹ ನಂಬಿಕೆ ಎಕ್ಸ್ಟೆಂಡೆಡ್ ರೂಪ ಇರುತ್ತೋ ಅಲ್ಲಿ ದೇವರ ಅಂಕುರ ಆಗುತ್ತೆ. ಅಂಕುರ ಆಗುತ್ತೆ. ಆಗ ದೇವ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವೋ, ತರ್ಕ ಮಾಡ್ತೀವೋ, ವಿತರ್ಕ ಮಾಡ್ತೀವೋ, ಅಥವಾ ಬಣ್ಣಿಸ್ತೀವೋ, ಮಾತನ್ನ ಎಕ್ಸ್ಟೆಂಡ್ ಮಾಡ್ತೀವೋ, ಮಾತದ ಮೂಲಕ ದೇವ್ರನ್ನ ಒರೆಸ್ತೀವೋ, ಬಿಡ್ತೀವೋ, ಅದು ಅನಂತರ ಕೊಟ್ಟು ಎಂಡಿಂಗ್ ಅಲ್ಲಿ ನಾವು ಏನಂತ ಹೇಳ್ಬೋದಪ್ಪ ಅಂದ್ರೆ ಕೊನೆಗೆ ನಮ್ಮ ಅಂತಿಮ ಚರ್ಚೆ ಈ ಎಪಿಸೋಡ್ ಮುಂದಿನ ಎಪಿಸೋಡ್ ಅದ್ರ ಬಗ್ಗೆ ಮಾಡೋಣ. ತರ್ಕ ವಿತರ್ಕ ಚರ್ಚೆ ಬಗ್ಗೆ, ಆಸ್ತಿಕ ನಾಸ್ತಿಕ ಬಗ್ಗೆ ಮಾಡೋಣ. ಈ ಎಪಿಸೋಡ್ ಎಂಡಿಂಗ್ ಏನಪ್ಪಾ ಅಂತಂದ್ರೆ ಇವೆಲ್ಲ ನಿಂತೋಗಿ ಎಂದು ನಮಗೆ ಶ್ರದ್ಧೆಯಿಂದ ಮೌನ ಸಾಧ್ಯ ಆಗುತ್ತೋ ಆಗ ದೇವರು ಹುಡ್ತಾನೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಎಲ್ಲರ ಅಭಿಪ್ರಾಯನೂ ಅದೇ ಅಂತ ಅನ್ಕೊಂಡ ಈಗ ವೀಕ್ಷಕರ ಹೇಳಿದ್ರಲ್ಲ, ಯಾವಾಗ ನಮ್ಮ ಈ ಪ್ರಶ್ನೆಗಳು ಮುಚ್ಚು ನಾವು ಉತ್ತರಗಳನ್ನ ನೋಡ್ಲಿಕ್ಕೆ ಶುರುವಾಗ್ತದೆ, ಆ ಉತ್ತರಗಳು ನಮ್ಗೆ ಯಾವಾಗ ಮೌನವನ್ನ ಸಿದ್ಧವನ್ನು ಮಾಡ್ತಾವೋ ಆಗ ದೇವರು ನಮ್ಮಲ್ಲಿ ಹುಟ್ಟುತ್ತೆ ಅಂತ. ಈಗ ಇಲ್ಲಿಗೆ ಈ ದೇವರು ಹುಟ್ಟುತ್ತೆ ಹೇಗೆ ಹುಟ್ಟುತ್ತೆ ಅನ್ನೋದ್ರ ಮಧ್ಯೆ ಎಪಿಸೋಡ್ ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ಪ್ರಶ್ನೆಗಳು ಮುಂದಿನ ಎಪಿಸೋಡ್ ಏನೆಲ್ಲ ದೇವ್ರು ಇದನ್ನೋ ಇಲ್ವೋ ಅಂತ ಹೇಳಿ ನಾವು ಸ್ಟಾರ್ಟ್ ಮಾಡಿದ್ವಿ. ಆದ್ರೆ ಇಲ್ಲಿ ದೇವ್ರು ಇದನ್ನೇ ಅಥವಾ ಇಲ್ಲ ಅನ್ನೋದಕ್ಕೆ ನಾವು ಇನ್ನೂ ಕೆಲವೊಂದು ವಿಚಾರಗಳನ್ನ ಪೂರ್ಣಗೊಳಿಸಬೇಕಾಗಿದೆ. ಹಾಗಾಗಿ ಇವತ್ತಿನ ನಮ್ಮ ಎಲ್ಲಾ ವಿಚಾರಗಳು ಕೂಡ ವೈಯಕ್ತಿಕವಾದಂತಹ ವಿಚಾರವಾಗಿದ್ದು, ಜೊತೆಗೆ ಇದರಲ್ಲಿ ಏನಾದ್ರೂ ತಪ್ಪಿದ್ದಲ್ಲಿ ಕ್ಷಮಿಸಿ ಅಂತ ಹೇಳ್ತಾ ನಮ್ಮ ವೀಕ್ಷಕರನ್ನು ನಿಮ್ಮದೊಂದು ಮನವಿ, ನಿಮ್ಮಲ್ಲಿ ಈ ವಿಚಾರದ ಬಗ್ಗೆ ಬೇರೆ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಅಥವಾ ನೀವೇನಾದ್ರೂ ಈ ವಿಚಾರದಲ್ಲಿ ನಿಮ್ಮ ಒಂದು ಥಾಟ್ಸ್ ನ ಸೇರಿಸಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ನಿಂದು ನಿಮ್ಮ ಪ್ರಶ್ನೆಗಳನ್ನ ಹಾಕಿ ಅವನು ಕೂಡ ನಾವು ಮುಂದಿನ ದಿನಗಳಲ್ಲಿ ಚರ್ಚೆಗೆ ತಗೊಳ್ತೀವಿ. ನೀವು ಕೂಡ ನಮ್ಮೊಂದಿಗೆ ಭಾಗವಹಿಸಬಹುದು. ಜೊತೆಗೆ ನಾವು ಈಗ ಮುಂದಿನ ಎಪಿಸೋಡ್ ಅಲ್ಲಿ ಒಂದು ಆಸ್ತಿಕತೆ ವರ್ಸಸ್ ನಾಸ್ತಿಕತೆ ಇದ್ರ ಬಗ್ಗೆ ಒಂದು ಮಾತಾಡಬಹುದು. ಅದ್ರ ಜೊತೆಗೆ ದೇವರು ಇಲ್ಲ ಅಂತ ಶುರು ಮಾಡಿಕೊಂಡು ಹಾಗಿದ್ದು ಜೀವನ ಅಥವಾ ಜಗತ್ತು ಹೇಗಿರ್ಬೋದು, ಹೇಗೆ ಕಾಣಿಸ್ಬೋದು ಅನ್ನೋ ಒಂದು ಹೊಸ ದೃಷ್ಟಿಕೋನವನ್ನ ನೋಡ್ತಕ್ಕಂಥದ್ದು. ಹೀಗೆ ಹಲವಾರು ಸಂಚಿಕೆಗಳಲ್ಲಿ ನಾವು ದೇವರ ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ಲಿಕೊಡ್ತೀವಿ. ಆದ್ರೆ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ಈ ವಿಚಾರಗಳನ್ನ, ವಿಮರ್ಶೆಗಳನ್ನ, ತರ್ಕಗಳನ್ನ ಬದಿಗಿಟ್ಟಾಗ ನಮ್ಮ ಮುಂದೆ ದೇವರು ಉದ್ಭವ ಆಗ್ತಾನೆ ಅನ್ನೋರಿಗೆ ಸರ್ ಇವತ್ತಿನ ವಿಡಿಯೋನ ಏನ್ ಮಾಡ್ಬೇಡ ಸರ್. ಎಲ್ಲರಿಗೂ ಮತ್ತೊಂದು ನಮಸ್ಕಾರಗಳನ್ನ ಹೇಳ್ತಾ ಕೊನೆಯದಾಗಿ ದೇವರು ಪ್ರಶ್ನೆಗಳು ತುಂಬಾ ಹುಡ್ಕೊಳ್ತವೆ. ದೇವ್ರನ್ನ ನೋಡಿದವ್ರಿಲ್ಲ, ದೇವ್ರನ್ನ ನೋಡಿ ಎಕ್ಸ್ಪ್ಲೇನ್ ಮಾಡಿದವರಿಲ್ಲ. ಅವ್ರದೇ ಆದ ದೃಷ್ಟಿಯಲ್ಲಿ ನೋಡಿರ್ತಾರೆ ದೇವರುಗಳನ್ನ, ಅವ್ರದೇ ಆದ ದೃಷ್ಟಿಯಲ್ಲಿ ದೇವರನ್ನ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಆದ್ರೆ ದೇವರು ಇದಾನೋ ಇಲ್ಲೋ ಅಂತ ಹುಡುಕುವಂತ ಮನಸ್ಥಿತಿಯನ್ನ ನಾವು ಕಳ್ಕೊಂಡಿರ್ತಾರೆ, ದೇವ್ರ ನಿಂತಾಗ್ಬಿಡ್ತಾನೆ. ನಮ್ಮ ಮನಸ್ಸಿಗೆ ಸದಾ ಹುಡುಕುವ ಹಂತದಲ್ಲಿರ್ಬೇಕು, ಬದುಕನ್ನ ಆಸ್ವಾದಿಸುವಂತದ್ದಿರ್ಬೇಕು, ಸದಾ ಸಮಾಜಮುಖಿಯಾಗಿ ಪರಮುಖಿಯಾಗಿ ಎಲ್ಲರಿಗೂ ಕೂಡ ಒಳ್ಳೆಯದ ರೀತಿಯಲ್ಲಿ ಸದಾ ಇದ್ದಾಗ ಅಲ್ಲಿ ದೇವರು ಉದ್ಭವರಾಗ್ಬೋದು ಅಥವಾ ದೇವರನ್ನ ಚರ್ಚೆ ಆರಂಭ ಆಗ್ಬೇಕಾದ್ರೂ ಆಗ್ಬೋದು ಅಂತ ಹೇಳ್ತಾ ಇಂದಿನ ಈ ಎಪಿಸೋಡ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.